ಜಮಾಂ ಮತಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ವಂದೇ ಗುರು ಪರಂಪರಾಂ. ಸದ್ಗುರು ಸಿದ್ಧಾರೂಢರ ಹಾಗೂ ಗುರುನಾಥ ಅವರ ದಿವ್ಯ ಪಾದ ಕಮಲಗಳಲ್ಲಿ ಹಣೆಮಣಿಗಳು ಹಾಗೂ ತಮ್ಮೆಲ್ಲರ ಶುದ್ಧವಾದ ಬುದ್ಧಿಯಲ್ಲಿ ಹೊಳೆ ತೋರ್ತಕ್ಕಂಥ ಪರಾತ್ಮ ಶಿವನಿಗೆ ವಂದಿಸುತ್ತ ಇವತ್ತಿನ ಕೇನೋಪನಿಷತ್ತಿನ 4ನೇ ಅಧ್ಯಾಯದ 3ನೇ ಮಂತ್ರವನ್ನು 1ನೇ ಮಂತ್ರ ನಿನ್ನೆ ಮುಗಿಸಿದರೆ ಈಗ 2ನೇ ಮಂತ್ರದಲ್ಲಿರ್ತಕ್ಕಂಥ ವಿಷಯವನ್ನ ನಾವು ಸ್ವಲ್ಪ ಗುರುಗಳು ಬರುವವರೆಗೆ ನೋಡುವ. ಈ 1ನೇ ಮಂತ್ರದಲ್ಲಿ ಮುಖ್ಯವಾಗಿ ಬರುವಂತ ವಿಷಯ ಯಾವುದಂದ್ರ ಉಮಾರೂಪದಿಂದ ಸರಸ್ವತಿ, ಆ ಉಮಾರೂಪದಿಂದ ಬಂದಂತ ಸರಸ್ವತಿ ಉಮೆ ಅಂತ. ಉಮಾ ಓಂ ಅನ್ನುವಂತ ಮಂತ್ರದ ಶಾರ್ಟ್ ಫಾರ್ಮ್ ಅಂತಾರ. ಅದು OHMA. ಓ ತೆಗೆದು ಅಲ್ಲಿ ಎ ಹಾಕಿದ್ರೆ ಆ ಎವನ್ನ ಉಮಾದಲ್ಲಿ ಎ ಐತಿ, ಯು ಐತಿ, ಎಂ ಐತಿ. ಆ ಎ ತೆಗೆದು ಹೊರಗೆ ಹಾಕಿಬಿಟ್ರೆ ಉಮಾ. ಹೀಗೆ ಉಮಾ ಅನ್ನುವಂಥದ್ದು ಓಂಕಾರದ ಅಂತರಾರ್ಥ ಗೂಢಾರ್ಥ. ಉಮೆ ಅಂದ್ರ ಅದು ಜ್ಞಾನ ಸರಸ್ವತಿ ಅಂತ ಉಪಾಧಿಯನ್ನ ಕಟ್ಟಿಕೊಂಡು ಹೇಳ್ತಕ್ಕಂಥ ವಿಷಯ. ಇಂದ್ರನಿಗೆ ಉಮೆ ಅಂದ್ರೆ ಅದು ಬ್ರಹ್ಮ ಸ್ವರೂಪ. ಉಮೆ ಅದೇನು ಅವ್ಯಕ್ತವಾಗಿರ್ತಕ್ಕಂಥ ಯಾವ ತೋರ್ತಕ್ಕಂಥ ಹೊಳಿತಲ್ಲ ಜಗ್ಗನ ಹೊಳದಂತ ಯಾವುದು ಅಂತ ಕೇಳಿದ್ರೆ ಉಮಾ ಬಂದು ಹೇಳಿದಳು, ಇದು ಬ್ರಹ್ಮ, ಇದು ಬ್ರಹ್ಮ ಸ್ವರೂಪವೇ. ನೀವೆಲ್ಲರೂ ಜಯಶಾಲಿ ಆಗಿದ್ರಿ ಕರೆ, ಆದ್ರೂ ನಿಮ್ಗೆ ಯಾರಿಗೂ ಅದು ಗುರುತಾಗಲಿಲ್ಲ. ಯಾವಾಗ ಇಂದ್ರನ ಒಂದು ಭಾವವನ್ನು ಮನಗೊಂಡು ಅವನಲ್ಲಿರುವಂತ ಅಪೇಕ್ಷೆ, ಕರುಣೆ, ವಿನಯ, ಅವನಲ್ಲಿ ಶ್ರದ್ಧಾ ಇರುವುದರಿಂದ ಅವನಲ್ಲಿ ತೀವ್ರತರವಾದ ಮುಮುಕ್ಷತ್ವ ಅದೇ ಅಂತ ನಮ್ಮ ಪ್ರಕಾರ. ಯಾರು ಮಾಯವಾಗತಕ್ಕಂತ ಒಂದು ಶಕ್ತಿ ಸ್ವರೂಪ ಯಾವುದು ಅಂತ ತಿಳ್ಕೊಬೇಕನ್ನುವಂತ ಕುಲ ಮೊಟ್ಟ ಮೊದಲೇ ಉತ್ಪನ್ನ ಆದದ್ದು ಇಂದ್ರನಿಗೆ. ಅಂದ್ರೆ ಮುಮುಕ್ಷು ಅಂತ ಅಷ್ಟಾಂತಕ್ಕೆ ಬರಬೇಕು. ಅವನಲ್ಲಿ ತೀವ್ರತರವಾದಂತ ಇಚ್ಛೆ ಏನು ಉತ್ಪನ್ನ ಆಗಿದ್ರೆ ಅದ ಮುಮುಕ್ಷತ್ವ. ಆತಗೆ ಆ ಒಂದು ಉಮಾಯ ರೂಪದಿಂದ ಪ್ರತ್ಯಕ್ಷ ಆಗಿ ಹೇಳ್ತಾಳೆ, ಅದೇನ್ ಬೇರೆ ಯಾವುದು ಅಲ್ಲಪ್ಪ, ಬ್ರಹ್ಮ ಸ್ವರೂಪವೇ ಅನ್ನುವಂತ ವಿಷಯವನ್ನ ಹೇಳ್ತ. ಇಂದ್ರನಿಗೆ ಯಕ್ಷ ಯಾರನ್ನುವಂಥದ್ದು ಪರೋಕ್ಷವಾಗಿ ತಿಳಿದದ, ಅಪರೋಕ್ಷ ಆಗಿಲ್ಲ. ಅದಕ್ಕೆ ಈ ಕಥೆಯ ಮೂಲಕ ಆ ಯಾವ ಅಗ್ನಿ ಮತ್ತು ವಾಯುದೇವರು ಗರ್ವದಿಂದ ಅವ್ರು ಏನಾದ್ರು ವರ್ತಿಸಿದ್ರಿಂದ ಅವರಿಗೆ ಪ್ರತ್ಯಕ್ಷ ಆಗ್ಲಿಲ್ಲ. ಆದ್ರೆ ಪರೋಕ್ಷವಾಗಿ ತೋರ್ತೇನೋ ಅವರ ಗರ್ವ ಭಂಗ ಆಯ್ತು. ಆದ್ರೆ ಇಂದ್ರ ದೇವದಲ್ಲಿ ಅಷ್ಟೊಂದು ಗರ್ವ ಇರಲಿಲ್ಲ, ತಿಳ್ಕೊಬೇಕನ್ನುವಂತ ಅಪೇಕ್ಷೆ ಇತ್ತು. ಆ ಬ್ರಹ್ಮ ಸ್ವರೂಪ ಯಾವುದಂತ ತಿಳ್ಕೊಬೇಕನ್ನುವಂತ ಒಂದು ಕುತೂಹಲ ಅವೆಲ್ಲ ಗುಂಪಿನಲ್ಲಿರ್ತಕ್ಕಂಥ ಇಂದ್ರ ದೇವನಿಗೆ ಇತ್ತು. ಆದ್ರಿಂದ ಅವಾಗ ಗೌರವ ಆದರ ಸಿಕ್ಕುವಂತ. ಇನ್ನು 2ನೇ ಮಂತ್ರದಲ್ಲಿ ಏನ್ ಹೇಳ್ತಾರಂದ್ರ, ಯಾವ ಕಾರಣದಿಂದ ಅಗ್ನಿ, ವಾಯು, ಇಂದ್ರು ಈ 3 ದೇವತೆಗಳು ಇವರು ಇತರ ದೇವತೆಗಳನ್ನು ಮೀರಿರ್ತಾರ. ಅರ್ಥಾತ್ ಅವರು ಯಕ್ಷನನ್ನ ಅತ್ಯಂತ ಹತ್ತಿರದಿಂದ ಕಂಡವರು, ಮೊಟ್ಟ ಮೊದಲು ತಿಳಿದುಕೊಂಡವರು ಯಾರು? ಅಗ್ನಿ, ವಾಯು, ಇಂದ್ರ. ಇಲ್ಲಿ ಶ್ರುತಿ ಏನ್ ಹೇಳ್ತದ, ಅಗ್ನಿ, ವಾಯು ಮತ್ತು ಇಂದ್ರನನ್ನ ಪ್ರಶಂಸೆ ಮಾಡ್ತದ. ಅರ್ಥಾತ್ ಬ್ರಹ್ಮವನ್ನ ಮೊಟ್ಟ ಮೊದಲು ಸಮೀಪಿಸಿದವರು ಅವರು, ಅದೇ ಬ್ರಹ್ಮ ಅಂತ ಅರಿತವರು. ಅದರಲ್ಲಿ 3ರಲ್ಲಿ ಮೊಟ್ಟ ಮೊದಲು ಇಂದ್ರ. ಆ
ಅಗ್ನಿದೇವ ವಾಯುದೇವರಿಗಿಂತ ಅವ ಉತ್ತಮ ಅನಿಸ್ಕೊಂಡು ಅವರಿಗೆ ಪ್ರಭು ಅನಿಸ್ಕೊಂಡ. ಯಾರಿಗೆ? ಅಗ್ನಿ ಮತ್ತು ವಾಯುದೇವರುಗಳಿಗೆ. ಯಾಕೆ ಶ್ರೇಷ್ಠ ಅನಿಸ್ಕೊಂಡ ಅಂತಂದ್ರೆ, ಪ್ರಭು ಯಾಕೆ ಆದ ಅಂದ್ರ ಮೊಟ್ಟ ಮೊದಲು ಶ್ರುತಿ ಮಾತೆ ಆದಂತ ಉಮೆಯಿಂದ ನೇರವಾಗಿ ಅದು ಬ್ರಹ್ಮ ಸ್ವರೂಪ ಅಂತ ತಿಳ್ಕೊಂಡದ್ರಿಂದ. ಅದೇ ವಿಷಯವನ್ನ ಇಲ್ಲಿ ಮಂತ್ರದ ಮೂಲಕ 2ನೇ ಮಂತ್ರ, ತಸ್ಮಾದ್ಯ ಏತೇ ದೇವ ಅತಿರಾಮಿ ವನ್ಯಾನ್ ದೇವಾನ್ ಯದಗ್ನಿ ವಾಯುರಿಂದ್ರಿಯಸ್ಥೆ ಹೇನನಂದೇಂದ್ರಿಯಷ್ಟಂ ಪಶ್ಯಸು ತೇ ಏನತ್ ಪ್ರಥಮೋ ಯುಧಾಂಚಾಕಾರ ಬ್ರಹ್ಮೇತಿ. ಇದನ್ನು ಗುರುಗಳು ಯಾವ ರೀತಿ ಹೇಳ್ತಾರ ಅನ್ನೋದು ಓದು ನಾವು. 4ನೇ ಮಂತ್ರ, 4ನೇ ಅಧ್ಯಾಯ 2ನೇ ಮಂತ್ರ. 2ನೇ ಮಂತ್ರ ಆಗೈತಲ್ರಿ? ಹಲೋ, ನಿನ್ನೆ ಒಟ್ಟು ಹೇಳ್ಯಾರ ಸರ್, ಪೂರ್ತಿ ಮುಗ್ದತಿಲ್ಲ ಗೊತ್ತಿಲ್ಲ ನಮ್ಗೆ. ಇನ್ನೇ ಮುಗಿದ್ಬಿಡಂತ. 2ನೇದ್ದು ಹೇಳಿದಾರ ಒಟ್ಟು ಸರ್, 2ನೇದ್ದು ಹೇಳಿದಾರ. In these 2 mantras, the Upanishad wants to convey the glory of Brahma Vidya. ಈ 2ನೇ ಒಂದು ಮಂತ್ರದಲ್ಲಿ ಬ್ರಹ್ಮವಿದ್ಯೆಯ ಒಂದು ಹೆಗ್ಗಳಿಕೆಯನ್ನ ಮಹತ್ವವನ್ನು ಕುರಿತು ಹೇಳ್ತಾರೆ. ಅದ್ರೊಳಗೆ ಯಾರು ಬ್ರಹ್ಮವಿದ್ಯೆಯನ್ನು ಪಡಿತಾರಲ್ಲ ಅವರು ಉತ್ತಮರಲ್ಲಿ ಉತ್ತಮರು. ಬಿಕಮ್ಸ್ ಎಕ್ಸಲೆಂಟ್. ಹಿ ಎಕ್ಸೆಲ್ಸ್ ಇನ್ ಲೈಫ್. ಅವ ಜೀವನದಲ್ಲಿ ಪಡೆಯಬೇಕಾದದನ್ನ ಪಡಿತಾನೆ. ಅಂಡ್ ದೇರ್ ಫಾರ್ ಹಿ ಆಲ್ವೇಸ್ ಸ್ಟ್ಯಾಂಡ್ಸ್ ಔಟ್. ಆದ್ದರಿಂದ ಅವ ಹೊರಗೆ ಎಲ್ಲ ದೇವತೆಗಳಿಗೆ ಶ್ರೇಷ್ಠನಾಗಿ ಮೆರಿತಾನೆ. ಬ್ರಹ್ಮವಿದ್ಯಾ ಮೇಕ್ಸ್ ಎ ಪರ್ಸನ್ ದ ಗ್ರೇಟರ್ ಹ್ಯೂಮನ್ ಬೀಯಿಂಗ್. ಯಾವ ಮನುಷ್ಯರಲ್ಲಿ ಪರಮ ಮನುಷ್ಯ, ಉತ್ತಮವಾದಂತಹ ಪುರುಷ ಆಗಿ ಅವ ಮೆರಿತಾನೆ. ಇಟ್ ಮೇಕ್ಸ್ ಫಂಡಮೆಂಟಲ್ ಡಿಫರೆನ್ಸ್ ಇನ್ ಹಿಸ್ ಲೈಫ್. ಮೊದಲಿದ್ದ ಸ್ಥಿತಿಗೆ ಆ ಒಂದು ಬ್ರಹ್ಮ ಸ್ವರೂಪವನ್ನು ತಿಳ್ಕೊಂಡ ನಂತರ ಅವನಲ್ಲಿ ಬದಲಾವಣೆ ಆಗ್ತದೆ. ಆಲ್ ಅದರ್ ನಾಲೆಜ್ ಅಪರ ವಿದ್ಯಾ ಕೆನಾಟ್ ಮೇಕ್ ದಿಸ್ ಟ್ರಾನ್ಸ್ಫರೇಷನ್. ಈಗೇನು ಅವನ ಬದಲಾವಣೆ ಆಯ್ತಲ್ಲ ಇಂದ್ರನಲ್ಲಿ, ಉಮೆಯಿಂದ ಬೋಧಾದ ನಂತರ ಅವನಲ್ಲಿ ಬದಲಾವಣೆ ಸಾಕಷ್ಟು ಆಗ್ತದೆ. ಅಪರ ವಿದ್ಯೆಯಲ್ಲಿ ಅವನೇನಿದ್ದಲ್ಲ ಅದಕ್ಕಿಂತಲೂ ಹೆಚ್ಚಿನ ಒಂದು ಕಳೆ ಅವನಲ್ಲಿ ಅವನು ಟ್ರಾನ್ಸ್ಫಾರ್ಮೇಶನ್ ಆಯ್ತು, ಬದಲಾವಣೆ ಆಯ್ತು. You have seen Bhagavad Gita in several places previously. I was Samsari, BA. Then I became MA. But what MA Samsari? MA, then I got double MA. Swami says, Mama, I became, ಇಲ್ಲಿ ಹೇಳ್ತಾರಲ್ಲ, ಮೊದಲು ನಾವು ಗ್ರಾಜ್ಯುಯೇಟ್ ಆಗೋದು ಬೇರೆ. ಗ್ರಾಜ್ಯುಯೇಟ್ ಆದ ನಂತರ ಪೋಸ್ಟ್ ಗ್ರಾಜ್ಯುಯೇಟ್ ಅಂತ ಬರ್ತದ. ಮಾಸ್ಟರ್ ಆಫ್ ಆರ್ಟ್ಸ್, ಮಾಸ್ಟರ್ ಆಫ್ ಸೈನ್ಸ್, PhD ಹಿಂಗೆಲ್ಲ ಬರ್ತಾವ. ಅಂದ್ರೆ ಅದರಲ್ಲಿ ವಿಶೇಷತೆಯನ್ನ, ಪ್ರಾವೀಣ್ಯತೆಯನ್ನ ಪಡೆಯೋದು ಅಂತ ಅರ್ಥ, ಮಾಸ್ಟರ್ ಆಗೋದು. ಹಾಗೆ ಇಲ್ಲಿ ಅವ್ರೇನಂತಾರ, ಸಂಸಾರಿ ಇದ್ದದನ್ನ ಹೋಗಿ ಏನಾಯ್ತು, ಆ ಸಂಸಾರದ ಮಾಮ ಅಂತ, ಅಂದ್ರೆ ಹೆಚ್ಚಿನವ ಅಂತ, ಎಲ್ಲವನ್ನು ತಿಳಿದವ. ದೆನ್ ಐ ಬಿಕೇಮ್ ಸಂಸಾರಿ ಡಾಕ್ಟರೇಟ್. ಸಂಸಾರಿ ಇದ್ದವ ಹೋಗಿ ಡಾಕ್ಟರೇಟ್ ತಗೊಂಡು ಈಗ ಸಂಸಾರಿ ಅನ್ನುವಂತ ಪದವನ್ನ ದಾಟಿ ಮುಂದೆ ಹೋದ, ಮಾಸ್ಟರ್ ಆದ ಅಂತ MA. which will always express in the form of HAFD. HAFD ಇದು ಆಗೇದು ನೋಡ್ರಿ, ಹೆಲ್ಪ್ಲೆಸ್ನೆಸ್, ಆಂಗರ್, ಫ್ರಸ್ಟ್ರೇಷನ್, ಡಿಪ್ರೆಷನ್ ಇನ್ ವೆರಿ ಪರ್ಸನಾಲಿಟಿ. ಸಂಸಾರ ಇಸ್ ರಿಟ್ ಲಾರ್ಜ್. ಇನ್ನೊಂದು ಸ್ವಲ್ಪ ಅದ, ಇದು ಭಾಳ ಇಲ್ಲ, ಅದನ್ನ ವಾಟ್ ಈಸ್ ದ ರೀಸನ್ ದೋಸ್ 3 ದೇವತಾಸ್ ಮೀನ್ಸ್ ಯಕ್ಷ. ಇದು ಆಗೇದ್ ತೋರಿದು. ನಾವು 3ನೇದು ಓದನ್ರಿ, ಮತ್ತಿದು ಭಾಳ ಅದ, ಇನ್ನು ಓದ್ಯಾರ ಗುರುಗಳು ಅನಿಸ್ತದ. ಹಾ, 3ನೇದ್ದು ಈಗ ಇಂದ್ರದೇವನದನಲ್ಲ, ಆ ಇಬ್ರು ದೇವತೆಗಳಲ್ಲಿ ಶ್ರೇಷ್ಠ ಅನಿಸ್ಕೊಂಡು ಶ್ರುತಿ ಮಾತೆಯಿಂದ ನೇರವಾಗಿ ಮೊಟ್ಟ ಮೊದಲು ಅದು ಬ್ರಹ್ಮ ಅಂತ ತಿಳಿದಿದ್ದರಿಂದ ಈ ಮುಂದಿನ ಮಂತ್ರದಲ್ಲಿ ಅದೊಂದು ಬೋಧೆ ಆಗ್ತಾ ಇದೆ. ತಸ್ಮಾದ್ವಾ ಇಂದ್ರೋತಿ ರಾಮಿದದ್ವಾರ್ ದೇವಾನ್ ಸ ಏನತ್ ಉಜ್ಜಿಷ್ಯಂ ಅಸ್ಪರ್ಶ ಸ ಹೇನತ್ ಪ್ರಥಮೋ ವಿಧಾಂಚಕಾರ ಬ್ರಹ್ಮೇತಿ. ಸ ಅವನು ಏನತ್ ಇದನ್ನ ನೇದಿಷ್ಟಂ ಹತ್ತಿರದಿಂದ ಸಂಪರ್ಕಿಸಿದನು, ಅಂದ್ರೆ ಅಸ್ಪರ್ಶ. ಏನತ್ ಬ್ರಹ್ಮಮೇತಿ ಇದನ್ನ ಬ್ರಹ್ಮವೆಂದು ಮೊದಲು ತಿಳಿದುಕೊಂಡನು. ಆದ್ದರಿಂದ ಇಂದ್ರನು ಇತರ ದೇವತೆಗಳನ್ನ ಮೀರಿದವನು ಅಂತ ಪರಿಗಣಿಸಿದರು. ಇಂದ್ರನು ಇತರ ದೇವತೆಗಳನ್ನ ಮೀರಿರ್ತಾನ.
ಏಕೆಂದರೆ ಬ್ರಹ್ಮನನ್ನು ಅತ್ಯಂತ ಸಮೀಪದಿಂದ ಕಂಡವನು. ಅವನಲ್ಲಿ ಪ್ರಶಂಸೆ ಮಾಡಿದ್ರಲ್ಲ ದೇವತೆಗಳು. ಅದ್ರ ಅರ್ಥಾತ್ ಇಲ್ಲಿ ದ್ರಾಷ್ಟಾಂತ ಏನಂದ್ರೆ, ಯಾರು ಶ್ರುತಿ ಅಧ್ಯಯನದಿಂದ ಬ್ರಹ್ಮ ತತ್ವವನ್ನು ಮೊದಲು ತಿಳಿಯುವರೋ ಆತ ಏನಾಗ್ತಾನೆ, ಮಿಕ್ಕ ಎಲ್ಲಾ ಸಂಗಾತಿಗಳೇ ಗುಂಪಿನಲ್ಲಿ ಪ್ರಾಮುಖ್ಯತೆ ಪಡಿತಾನೆ. ಅರ್ಥಾತ್ ಬ್ರಹ್ಮದ ಸಾಮೀಪ್ಯವನ್ನು ಸಾರಲು ಸಾಧಕ ಮೊದಲು ಇಂದ್ರ ಸ್ಥಿತಿಯನ್ನ ಗಳಿಸಬೇಕು, ಅಂದ್ರೆ ಮುಮುಕ್ಷು ಆಗಬೇಕು. ಇಂದ್ರ ಮೊಟ್ಟ ಮೊದಲು ಯಾಕೆ ಹೋದ ಅಂದ್ರೆ ಅವನಲ್ಲಿ ತೀವ್ರ ಕುತೂಹಲ ಇದ್ದದ್ದರಿಂದ. ಹಂಗ ಬ್ರಹ್ಮವನ್ನು ತಿಳಿಬೇಕನ್ನುವಂತ ತೀವ್ರತರವಾದಂತ ಇಚ್ಛಾ ಯಾರಿಗಿರ್ತದ, ಮುಮುಕ್ಷಿಗಿರ್ಬೇಕು. ಅಂದ್ರೆ ನಾವು ಇಂದ್ರನಾಗಬೇಕು. ನಾವು ಮೊದಲು ಏನಾಗಬೇಕು, ಮುಮುಕ್ಷು ಆಗಬೇಕು. ಏನ್ ತಿಳಿಬೇಕಾದ್ರೆ, ಬ್ರಹ್ಮವನ್ನು ತಿಳಿಬೇಕಾದ್ರೆ ಅಂತ ಅರ್ಥ. ಇಂದ್ರ ಯಾಕೆ ಪ್ರಶಸ್ತ ಅಂದ್ರೆ ಅವನಲ್ಲಿ ತೀವ್ರತರವಾದಂತ ಇಚ್ಛೆ ಇರುವುದರಿಂದ. ಮತ್ತು ಉಳಿದವ್ರಿಗೆ ಯಾಕೆ ಆಗ್ಲಿಲ್ಲ, ಅಷ್ಟೊಂದು ಕುತೂಹಲ ಅವರಲ್ಲಿ ಉತ್ಪನ್ನ ಆಗ್ಲಿಲ್ಲ ತಿಳಿಬೇಕನ್ನೋದು. ಅಂದ್ರೆ ಅಂತಃಕರಣ ಅಷ್ಟು ಪರಿಶುದ್ಧ ಆಗಿರ್ಲಿಲ್ಲ. ಇನ್ನು ಸತ್ಗುಣ ಪ್ರಧಾನವಾಗಿರುವಂತದ್ದಿರುವುದರಿಂದ ಇಂದ್ರನಿಗೆ ಮೊಟ್ಟ ಮೊದಲ ದರ್ಶನ ಆತನಿಗೆ ಆಯ್ತು. ಯಾಕಂದ್ರೆ ಅವನಲ್ಲಿ ತೀವ್ರತರವಾದಂತ ಮುಮುಕ್ಷಿದೆ, ಪ್ರಬಲವಾದ ಇಚ್ಛಾ. ಮತ್ತು ಇನ್ನೊಂದೇನದ, ಅವನಲ್ಲಿ ಶ್ರದ್ಧಾ ಅದ, ವಿನಯ ಅದ, ತಿಳ್ಕೊಬೇಕನ್ನುವಂಥದ್ದು. ಅನ್ವೇಷಣಾ ಶಕ್ತಿ ಅದ, ಗಾಢವಾದಂತ ಆತ್ಮವಿಶ್ವಾಸ ಅದ, ನಿಸ್ವಾರ್ಥತೆ ಅದ. ಈ ಎಲ್ಲ ಗುಣಗಳ ಅವನಲ್ಲಿ ಅಡಕವಾಗಿರುವುದರಿಂದ ಮುಮುಕ್ಷುವಂತೆ ಅವನು ತಿಳಿಯಲಿಕ್ಕೂ ಸಾಧ್ಯ ಆಯ್ತು. ಮುಮುಕ್ಷುವಿಗೆ ಮಾತ್ರ ಆತ್ಮದರ್ಶನ ಆಗ್ತದೆ ಅಂತ ಅರ್ಥ. ಅದಕ್ಕೆ ಬ್ರಹ್ಮ ಅದೇನಾಗ್ತದೆ, ಅಂಥವನಿಗೆ ಮಾತ್ರ ಒಂದು ಅನ್ಯೂನ್ಯ ಮೂಲಕ ಅವನು ಕಾಣಲ್ಪಡ್ತದ ಅನ್ನುವಂಥದ್ದು, ತೋರಿಸ್ಕೊಳ್ತದ. ತನ್ನ ಸ್ವರೂಪವನ್ನ ತೋರಿಸ್ಕೊಳ್ಬೇಕಾಗಿತ್ತು ಅಂದ್ರೆ ಒಂದು ಅರ್ಹತೆ ಇರಬೇಕು. ಆ ಅರ್ಹತೆ ಮುಮುಕ್ಷುನಲ್ಲಿ ಇದ್ದುದರಿಂದ ನಾವು ಇಂದ್ರ ಸ್ವರೂಪರಾಗಿ ಆ ಒಂದು ಪರಮಾರ್ಥ ಸ್ಥಿತಿಯನ್ನು ತಿಳ್ಕೋಬೇಕು. ಹೀಗೆ ಇದರ ಅರ್ಥದ. ಇದನ್ನ ನಾವು ಗುರುಗಳು ಏನ್ ಹೇಳ್ತಾರ ಅನ್ನೋದನ್ನ ನಾವು ನೋಡು. ಅಮಂಗ್ ಆಲ್ ದೇವತಾಸ್ these three are great ones surpassing others. ಈ ಮೂವರಲ್ಲಿ ಇವರು ಮೂರು ಮಂದಿ ಅವರು ಹತ್ತಿರದಿಂದ ಕಂಡವರಾದರೂ ಕೂಡ ಅದರಲ್ಲಿ ಇಂದ್ರದೇವನಿಗೆ ಮಾತ್ರ ಫಸ್ಟ್ ಪ್ರಾಶಸ್ತ್ಯ ಇದೆ. ಸೊ ಒನ್ಸ್ ಇಟ್ ಈಸ್ ಸೇಡ್ these three are great, ಇವರು ಮೂರು ಮಂದಿ ಹೆಚ್ಚಿನವರು ಅಂತ ಹೇಳಿದ್ರು ಕೂಡ, what will be the next doubt? Curiously among these three ಗುರುಗಳು ಬಂದ್ರ ನೋಡ್ರಿ, ಗ್ರೇಟ್. ಚಲೋ ಮಾಡಿ, ನಾಲ್ಕನೇದು ಈಗ ಚಲೋ ಮಾಡಿ ನಮ್ಮ ಮಂತ್ರ ಅಂತ. ಹೌದಾ? ನಾಲ್ಕನೇದು ಮಸ್ಮದಾಚಾರ್ಯ ಪರ್ಯಂತ ಮಂದಿ ಪರಂಪರಾ. ನಾವು ಮೇಲಿನ ದಿವಸ ಕೇನೋಪನಿಷತ್ತಿನ 4ನೇ ಅಧ್ಯಾಯದ 3ನೇ ಮಂತ್ರ ಅದಾಗಿತ್ತು. ಅದು ಯಾವ ಮಂತ್ರ ಅಂದ್ರೆ, ತಸ್ಮಾತ್ವಾ ಇಂದ್ರೋ ಅತಿತರಾಮಿ ಇವ ದೇವಾನ್ ಸ ಈ ಅನ್ಯೇನ ಸಿಸ್ಟಮ್ ಪಸ್ಪರ್ಶ ಸ ಹೇನತ ಪದಮೋ ವೇದಾಂಕಾರ ಬ್ರಹ್ಮಿ ವೇದಾಂಚಾಕಾರ ಬ್ರಹ್ಮಿ. ಆದ್ದರಿಂದಲೇ ಇಂದ್ರನು ಮಿಕ್ಕ ದೇವತೆಗಳನ್ನು ಮೀರಿರುವ. ಇದರಲ್ಲಿ ಮೀರ್ಯಾನ ಅನ್ನೋದು ಹೇಳಿದ್ವಿ ನಾವು. ಇದರಲ್ಲಿ ಸಾಧನ ಚತುಷ್ಟಯದಲ್ಲಿ ಮೀರ್ಯಾನ ಸಾತ್ವಿಕ ಅಂತಃಕರಣಿ ಅದಾನ. ಆಮೇಲೆ ಅವನಲ್ಲಿ ಏನದ, ವಿವೇಕ, ವೈರಾಗ್ಯ ಮತ್ತು ಸಮಾಧಿ ಷಡ್ಗುಣ ಸಂಪತ್ತಿ, ಮುಮುಕ್ಷುತನ ಐತಿ. ಏಕೆಂದ್ರೆ ಅವನೇ ಅತ್ಯಂತ ಸಮೀಪವಾದ ಇದನ್ನು ಮುಟ್ಟಿದ. ಏಕೆಂದ್ರೆ ಅವನೇ ಮೊದಲು ಇದನ್ನು ಬ್ರಹ್ಮವೆಂದು ತಿಳಿದುಕೊಟ್ಟ. ಸಾತ್ವಿಕ ಅಂತಃಕರಣಕ್ಕೆ ಈ ಜ್ಞಾನ ಲಘು ಆಗ್ತದೆ ಅಂತ ಅರ್ಥ. ಉಳಿದವರಿಗೆ ಆಗುದಿಲ್ಲ. ಏನಂದ್ರೆ ಆಗ್ತದ, ಲೇಟ್ ಆಗ್ತದೆ. ಉಳಿದವರಿಗೆ ಬಹಳ ಲೇಟ್ ಆಗ್ತದೆ. ಯಾಕ? ಶ್ರವಣ ಬಲದಿಂದನ ಅವ್ರು 3 ದೋಷಗಳನ್ನು ಕಳ್ಕೋಬೇಕು. ಮಲ, ವಿಕ್ಷೇಪ, ಆವರಣ. ನೀವು ಉತ್ತಮ ಅಧಿಕಾರಿ ಏನಂದ್ರೆ ಬರೀ ಆವರಣ ದೋಷ ಅಷ್ಟೇ ಕಳ್ಕೊಳ್ಳೋದು. ಆದ್ರಿಂದ ಇವ್ರು ಲಘು ಜ್ಞಾನ. ಆದ್ರಿಂದ ಇಂದ್ರ ಏನದಾನ ಉತ್ತಮ ಅಧಿಕಾರಿ ಅನ್ನುವಂಥದ್ದು ಮಾತನ್ನು ಇಲ್ಲಿ ಹೇಳಾಗತ್ತಾನ. ಇದರ ವಿಶೇಷ ಅರ್ಥವನ್ನ ನಾವು ನೋಡ್ತಾ ಇದೀವಿ. ನಿನ್ನೆ ನಾವು ಕೊನೆಯ ಕಾಲದಾಗ ಏನ್ ನೋಡಿದ್ವಿ ಅಂದ್ರೆ, ಬ್ರಹ್ಮ ವಿದ್ಯಾ ಸ್ಥಿತಿ ಈಸ್ ದಿ 5th ಮೆಸೇಜ್ ಆಫ್ ದಿ ಸ್ಟೋರಿ. ಈ ಕಥೆಯ 5ನೇ ಸಂದೇಶ ಏನು ಅಂತಂದ್ರ, ಬ್ರಹ್ಮ ವಿದ್ಯೆಯ ಸ್ತುತಿ. ಹೊಗಳೋದು. ಬ್ರಹ್ಮ ವಿದ್ಯೆ ಅಂದ್ರೆ ಹಂಗದ, ಬ್ರಹ್ಮ ವಿದ್ಯೆ ಅಂದ್ರೆ ಹಿಂಗದ ಅಂತ ಹೊಗಳೋದು. ಯಾಕೆ ಹೊಗಳಬೇಕ್ರಿ? ಪ್ರಚಾರ ಮಾಡ್ಲಿಕ್ಕೆ ಗೊತ್ತಾಗೋದಿಲ್ಲ. ಸುಮ್ಮನೆ ಇದ್ರ ಏನು ಗೊತ್ತಾಗೋದಿಲ್ಲ ಜನರಿಗೆ. ಅದಕ್ಕೆ ಪ್ರಚಾರ ಮಾಡ್ತಾರೆ. ಇದು ಬ್ರಹ್ಮ ವಿದ್ಯಾ ಅಂದ್ರೆ ಶ್ರೇಷ್ಠದಪ್ಪ, ಇದು ಜೀವನ್ ಮುಕ್ತಿ ವಿಲಕ್ಷಣ ಆನಂದ ಕೊಡ್ತದಪ್ಪ, ಎಮ್ಮೆಗೆ ಮತ್ತೊಮ್ಮೆ ಪುನರ್ಜನ್ಮ ಅನ್ನೋದಿಲ್ಲಪ್ಪ, ಇದು ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ, ಅದ ಮತ್ತೊಮ್ಮೆ ನೀವು ಹುಟ್ಟಿ ಬರೋದಿಲ್ಲಪ್ಪ. ಹಿಂಗೆಲ್ಲ ಸ್ತುತಿ ಇವು.
ಮತ್ತೆ ಹುಟ್ಟು ಬರುದಿಲ್ಲ ಅಂತಂದ್ರೆ ಖರೆ ನನ್ ಮಾತ ಸ್ತುತಿ. ಈಗ ಹುಟ್ಟು ಬಂದೇನು? ಇಲ್ಲ, ಈಗ ಹುಟ್ಟು ಬಂದಿಲ್ಲ. ನೀವು ಯಾರು ಹುಟ್ಟು ಬಂದಿಲ್ಲ. ಹುಟ್ಟು ಬಂದೀವಂತ ತಿಳ್ಕೊಂಡಿರಿ. ಶರೀರ ಹುಟ್ಟೈತಿ, ಶರೀರ ಕೂಡ ನಾ ಹುಟ್ಟೇನಿ ಅಂತ ತಿಳ್ಕೊಂಡ್ರಿ. ಆತ್ಮ ಆಗಿ ಅಂತ ಹುಟ್ಟಿದೇನೆ ಇಲ್ಲ. ನಿಮಗ ಆತ್ಮ ಅಂತ ತಿಳ್ಕೊಂಡ್ರ ಜನನ ಐತ? ಇಲ್ಲ. ಮರಣ ಐತನ? ಇಲ್ಲ. ತಿಳ್ಕೊಂಡ್ರೆ ಏನು? ಶರೀರ ಅಂತ ತಿಳ್ಕೊಂಡಿದ್ರೆ ಶರೀರಕ್ಕೆ ಮರಣ ಅದ, ಶರೀರಕ್ಕೆ ಜನ್ಮ ಅದ, ಅದಕ್ಕೆ ನರಗ ಮರಣ ಅದ, ನರಗ ಜನ್ಮ ಅದ. ತಪ್ಪು ತಿಳುವಳಿಕೆಯಿಂದ ಹಿಂಗ್ ಗ್ರಹಣ ಆಗಿದೆ. ಈಗ ಇಲ್ಲ ನಮ್ಗೆ ಜನನ ಮರಣ. ಯಾರಿಗೆ? ನಮಗಂದ್ರೆ ಏನು? ಆತ್ಮ ಸ್ವರೂಪನಾದ ನಮಗೆ ಈಗ ಮರಣ ಇಲ್ಲ, ಈಗ ಜನನ ಇಲ್ಲ. ತಿಳ್ಕೊಳ್ರಿ. ವಾಚಾರ್ಥದಾಗ ಕುಂಡ್ರಬೇಡ್ರಿ, ಲಕ್ಷಾರ್ಥಕ್ಕೆ ಬರ್ರಿ, ಪ್ಲಾಟ್ಫಾರ್ಮ್ ಬದ್ದಿ ಮಾಡ್ಕೊಡ್ರಿ. ಇನ್ನು ಎಷ್ಟು ದಿವಸ ಇಷ್ಟು ಕೇಳಿ 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 ಮತ್ತು ಶರೀರನ ನಾನಂತ ಅಲ್ಲೇ ಕುಂಡಿರ್ತೀರಿ ಅಂತ ಶಾಸ್ತ್ರ. 5ನೇ ಮೆಸೇಜ್ ಏನೂಪಾ ಅಂತಂದ್ರ ಸ್ತುತಿ. ಯಾಕೆ ಸ್ತುತಿ ಹೇಳ್ಬೇಕಂದ್ರ, ಅಂಗಡಿಯೊಳಗ ಸೋಪ್ ತರಕ್ ಹೋಗಿರ್ತೀವಿ ಅಂತ ತಿಳ್ಕೊಟ್ರಿ. ಯಾವ ಸೋಪ್ ತಗೋಬೇಕ್ರಿ? ಅಂಗಡಿಯಾಗ 108 ಸೋಪ್ ಅದ, ಯಾವ್ದು ಕೊಡ್ರಿ ಅಂತ ನಾವು ನಿರ್ಮಾ ಕೊಡ್ರಿ ಅಂತ ಕೇಳ್ತೀವಿ. ಯಾಕ? ನಿರ್ಮಾ ಅಡ್ವರ್ಟೈಸ್ಮೆಂಟ್ ಟಿವ್ಯಾಗ ಕೇಳ್ತೀವಿ ಬಹಳಷ್ಟು. ನಿರ್ಮಾ ವಾಷಿಂಗ್ ಪೌಡರ್, ನಿರ್ಮಾ ನೋಡ್ರಿ ಅದ್ ನೆನಪು. ತಲೆ ಪ್ರಚಾರ ಮಾಡ್ಬೇಕು, ಮನುಷ್ಯರಿಗೆ ಜನರಿಗೆ ಪ್ರಚಾರ ಮಾಡ್ಬೇಕು. ಈಗಿನ ಕಾಲದಾಗ ಕಾರ್ಪೊರೇಟ್ ಯುಗ ಇದು, ಪ್ರಚಾರ. ಆ ಸಾಮಾನ್ಯದಲ್ಲಿ ಆ ಯೋಗ್ಯತೆ ಐತೋ ಇಲ್ಲೋ ಪ್ರಚಾರ ಬಾಳ್ ಮಾಡ್ತಾರ. ಪ್ರಚಾರ ಬಾಳ್ ಮಾಡ್ತಾರ. ಪ್ರಚಾರಕ್ಕ 50% ಬಂದ ಔಷಧಿ 10 ರೂಪಾಯಿ ಅವ್ರಿಗೆ ಖರ್ಚು ಬೀಳ್ತೈತಿ ಅಂದ್ರ 10 ರೂಪಾಯಿ ಪ್ರಚಾರ ಖರ್ಚು ಮಾಡಿ 20 ರೂಪಾಯಿ ಇಟ್ಟಿರ್ತಾರ ಮಾರ್ಕೆಟ್ನಾಗ. ಆತ್ಮೀಯರೇ ತಿಳ್ಕೊಳ್ರಿ. ಒಂದ್ ಔಷಧ ಗುಣ ಹಿಂಗದ ಅಷ್ಟ ಅಲ್ಲ, ಪ್ರಚಾರಕ್ಕೆ ಬಹಳ ಮಹತ್ವದ ಈಗಿನ ಕಾಲಕ್ಕೆ. ಆಮೇಲೆ ಕ್ವಾಲಿಟಿ ಮೇಂಟೈನು ಮಾಡ್ತಾರ. ಈಗ ನೋಡ್ರಿ, ನೀವು ಅಗದಿ ಬ್ರಾಂಡೆಡ್ ಐಟಮ್ ತಗೊಂಡ್ರಂದ್ರ ಒಂದ್ ಐಟಮ್ 1,000 ರೂಪಾಯಿ ಐತೆ ಅಂತ ತಿಳ್ಕೊಡ್ರಿ. ಆ ಬ್ರ್ಯಾಂಡ್ ಇದ್ದದ್ ಹೋದ್ರ 500 ರೂಪಾಯಿ ಸಿಕ್ಬಿಡ್ತಾವ ನಿಮ್ಗೆ ಅದ ಐಟಮ್. ಆದ್ರ ಅದ್ರ ಗ್ಯಾರಂಟಿ ಇರ್ತದ. ಈ ಬ್ರಾಂಡೆಡ್ ದಾಗ ಅವೆಲ್ಲ ಸ್ಟಡಿ ಮಾಡಿರ್ತಾನ. ಇದ್ರಾಗ ಏನ್ ಲೋಪದೋಷಗಳದಾವ ಅವನ್ನೆಲ್ಲ ಕಡಿಮೆ ಮಾಡ್ಕೊಂಡಿರ್ತಾನ. ಇರ್ತಾವ ಲೋಪದೋಷಗಳಿಂದ ಯಾವೂ ಇಲ್ಲ, ಆದ್ರ ಕಡಿಮೆ ಮಾಡಿರ್ತಾನ. ನಮ್ದು ಕ್ವಾಲಿಟಿ ನೋಡ್ರಿ, ನಮ್ದು ಸರ್ವಿಸ್ ನೋಡ್ರಿ ಅಂತ. LIC ಏಜೆಂಟ್ರು ಮನೆಗೆ ಬಂದ್ ಸರ್ವಿಸ್ ಕೊಟ್ರು 8-10% ಹೆಚ್ಚಿಗೆ ಮಾಡ್ತಾರೆ ನಿಮ್ಗೆ ಪ್ರೀಮಿಯಮ್. ಡೈರೆಕ್ಟ್ ಆನ್ಲೈನ್ ಮಾಡಿಸ್ರಿ 8-10% ನಿಮಗ ಪ್ರೀಮಿಯಂ ಕಮ್ಮಿ ಆಗ್ತದ. ಪ್ರಚಾರಕ್ಕೆ ಬಹಳ ಹೋಗ್ತದ ಖರ್ಚು. ಯಾವ್ದೋ ಒಂದು ಐಟಮ್ ಪ್ರಚಾರಕ್ಕ. ಹಂಗ ಇಲ್ಲಿ ಏನು ಸ್ತುತಿ ಮಾಡಾಕತ್ತದ, ಬ್ರಹ್ಮ ವಿದ್ಯೆಯನ್ನ ಸ್ತುತಿ ಮಾಡಾಕತ್ತದ ಶ್ರುತಿ. ತಸ್ಮಾತ್ವಾ ಏತೇ ದೇವಾ, ಬಿಕಾಸ್ ಆಫ್ ದಿಸ್ ರೀಸನ್ ವಾಯು, ಅಗ್ನಿ ಅಂಡ್ ಇಂದ್ರ ಅತಿತರಾಮಃ ಇವ. These 3 devas, Agni, Vayu, Indra, excelled or surpassed ಅನ್ಯಾನ್ ದೇವಾನ್. ಇವ್ರು 3 ಮಂದಿ ಬೇರೆ ಬೇರೆ ದೇವತೆಗಳಿಗಿಂತ ಮುಂದೆ ಹೋದ್ರು. ಎದರಲ್ಲಿ? ಜ್ಞಾನದಲ್ಲಿ, ಈ ಬ್ರಹ್ಮ ವಿದ್ಯೆಯಲ್ಲಿ ಮುಂದೆ ಹೋದ್ರು. ನಿನ್ನೆ ಆಗಿದ್ದ ವಿಷಯ ಅದ, ಸ್ವಲ್ಪ ಸ್ಪೀಡ್ ಆಗಿ ತಗೋತೀನಿ. ಆಮೇಲೆ ಇವತ್ತಿನ ವಿಷಯ ಅಗತ್ಯ ತಗೋತೀನಿ. ಯಾರು ಬರ್ಕೊಳ್ಳೋರಿಗೆ ಇನ್ನೂ ಅನುಕೂಲ ಆಗಲಿ ಅನ್ನೋ ಉದ್ದೇಶ. ಅನ್ಯಾನ್ ದೇವರ, ಅನ್ಯ ದೇವರಿಗಿಂತ ಅವರು ಮುಂದೆ ಹೋದ್ರು. ಇದರಲ್ಲಿ ಜ್ಞಾನದಲ್ಲಿ, ಬ್ರಹ್ಮ ವಿದ್ಯೆಯಲ್ಲಿ. ಬಿಕಾಸ್ ಆಫ್ ವಾಟ್ ರೀಸನ್? ಯಾಕಂದ್ರೆ ಬಿಕಾಸ್ ದೇ ಹ್ಯಾಡ್ ಕಾಂಟ್ಯಾಕ್ಟ್ ವಿತ್ ಬ್ರಹ್ಮನ್, ದ ಯಕ್ಷ, ವೇರ್ ಅದರ್ ದೇವತಾ ಡಿಡ್ಂಟ್ ಗೆಟ್ ಕಾಂಟ್ಯಾಕ್ಟ್ ಆರ್ ಕನ್ವರ್ಸೇಷನ್. ಏತೇ ದೇವಾಹ ಮೀನ್ಸ್ ದೀಸ್ ದೇವತಾಸ್. Upanishad itself explains Agni, Vayu, Indra, etc. Devaha, Anyan, Devan, Atiramaha, Iva. Here the Iva, he is Evakara, they alone definitely surpass. ಇವ ಅಂದ್ರೆ ಏನ್ರಿ? ಇವರಷ್ಟ ಅಂತ. ಇವ ಅಂದ್ರೆ ಅದರಂತೆ, ಅಂದ್ರೆ ಅಗ್ನಿಯಂತೆ, ವಾಯುವಂತೆ, ಇಂದ್ರ. ಇವ್ರು 3 ಜನ ಉಳಿದ ದೇವತೆಗಳಿಗಿಂತ ಬ್ರಹ್ಮ ವಿದ್ಯೆಯಲ್ಲಿ ಪ್ರವೀಣರು ಮೊದಲಾದ್ರು. ಉಳಿದವರು ಆಗ್ಲಿಲ್ಲ ಅಂತಲ್ಲ, ಅವರು ಆಗ್ತಾರೆ, ಆದ್ರೆ ಸ್ವಲ್ಪ ಟೈಮ್ ತಗೋತಾರೆ. ಇವರು ಮೊದಲಿಗರು. ಹಂಗೆ ಈ ನಮ್ ಗುಂಪ್ರಾಗಲು ಯಾರಿಗೆ ಸ್ವಲ್ಪ ಮುಂದೆ ಇದ್ದವ್ರಿಗೆ ಲಘು ಜ್ಞಾನ ಆಗ್ತದೆ. ಸ್ವಲ್ಪ ಮಧ್ಯಮ ಇದ್ದವ್ರಿಗೆ 2 ಸಲ ಹೇಳಿದಾಗ ಜ್ಞಾನ ಆಗ್ತದೆ. ಸ್ವಲ್ಪ ಹಿಂದಿದ್ದವ್ರಿಗೆ ಸ್ವಲ್ಪ 3 ಸಲ 4 ಸಲ ಹೇಳಿದಾಗ ಜ್ಞಾನ ಆಗ್ತದೆ. ಎಲ್ಲರಿಗೂ ಅಧಿಕಾರ ಐತಿ. ಎಲ್ಲರಿಗೂ ಇದು ಅದ, ಏನದು ಆಸ್ತಿ ಅದ. ಎಲ್ಲರ ಆಸ್ತಿ ಅದ. ಇದು ನಮ್ಮ ಒಬ್ಬರದ ಆಸ್ತಿ ಅಲ್ಲ, ಹೇಳೋರ್ದು ಒಬ್ಬೊಂದು ಆಸ್ತಿ ಅಲ್ಲ, ಕೇಳೋರ್ದು ಒಬ್ಬರದ್ದು ಆಸ್ತಿ ಅಲ್ಲ, ಎಲ್ಲರಿಗೂ ಆಸ್ತಿ ಅದ. ಹೇಳೋರ್ದು ಕೇಳೋ ಮನುಷ್ಯ ಮಾತ್ರರಿಗೆಲ್ಲ ಈ ಜಗತ್ತಿನಲ್ಲಿ ಎದ್ದಂತ ಯಾವುದೇ ಜಾತಿ ಅವಿಲ್ಲ. ಹಿಂದೂ ಇರ್ಲಿ, ಮುಸ್ಲಿಂ ಇರ್ಲಿ, ಕ್ರಿಶ್ಚಿಯನ್ ಇರ್ಲಿ, ಸಿಖ್ ಇರ್ಲಿ, ಸಾಯಿ ಇರ್ಲಿ, ಯಾವುದೇ ಒಂದು ಮತದಾವಿದ್ರು ಈ ಆತ್ಮತತ್ವ ಅವನ ಅಧಿಕಾರದ. ಆತ್ಮೀಯರು ತಿಳ್ಕೊಡ್ರಿ.
ಅದಕ್ಕ ನಾವು ಧರ್ಮವನ್ನ ದಾಟಿ ಹೋಗುವಂತ ಧರ್ಮ ಈ ಫಿಲಾಸಫಿ ಅಧ್ಯಾತ್ಮ ವಿದ್ಯೆ ಅಂದ್ರೆ ಯಾವುದು ಅಂದ್ರೆ ನಮ್ ವೇದಾಂತ. ಉಳಿದವರೆಲ್ಲ ತಮ್ಮ ಮತವಾದದಲ್ಲಿ ನಿಂತು ಬಿಡ್ತಾರೋ. ನಾವು ಮತವಾದಿಗಳನ್ನ ದಾಟಿ ಹೋಗುವಂತ ನಮ್ದು ವಿದ್ಯೆ ಅದ. ಅದಕ್ಕೆ ವಿಶ್ವ ಧರ್ಮ ಅಂತಾರೆ. ಈಗ ಬಸವಣ್ಣವ್ರದ್ದು ವಿಶ್ವ ಧರ್ಮ ಯಾಕಂತಾರ, ಅವರು ಕೂಡ ಇದ ಒಂದು ಫೌಂಡೇಶನ್ ಮ್ಯಾಗನ ಅವತ್ತಿನ ದಿವಸ ಆ 12ನೇ ಶತಮಾನದಾಗ ಒಂದು ಸ್ವತಂತ್ರವಾದ ಧರ್ಮವನ್ನ ಕಂಡಿಡಿದ್ರು. ಕೆಲವು ಮಂದಿ ಇದಕ್ಕೆ ಸ್ವತಂತ್ರ ಅನ್ನಕ ನಾಚತಾರ. ವೀರಶೈವ ಧರ್ಮ ಇತ್ರಿ, ಅದರ ಲಿಂಗಾಯತದ ಅದ್ರದ ಅದು ಮುಂದುವರೆದ ಭಾಗ ಅನ್ನೋರು ಬಹಳ ಮಂದಿ ಅದ. ಕೆಲವು ಮಂದಿ ವೀರಶೈವ ಅನ್ನೋದು ಪ್ರಾಚೀನ ಶೈವರಲ್ಲಿ 4 ಭಾಗಗಳದಾವ, ಅದ್ರಾಗ ವೀರಶೈವ ಒಂದು, ಇದು ಪ್ರಾಚೀನ, ಇದು ಬಸವಣ್ಣಕ್ಕಿಂತ ಮೊದಲ ಇತ್ತು ಅನ್ನುವಂತ ವಾದ ಮಾಡೋದಾರೆ. ಅವರು ಸ್ಥಾವರ ಲಿಂಗವನ್ನು ಪೂಜೆ ಮಾಡ್ತಿದ್ರು, ಇಷ್ಟಲಿಂಗವನ್ನು ಪೂಜೆ ಮಾಡ್ತಿದ್ದಿಲ್ಲ. ಆತ್ಮೀಯರೇ, ಇತ್ತು, ಇಲ್ಲಂತಲ್ಲ. ವೀರಶೈವಕ್ಕೂ ಲಿಂಗಾಯತ ಧರ್ಮಕ್ಕೂ ಸಾಮ್ಯ ಬಹಳದ, ಇಲ್ಲಂತಲ್ಲ. ಆದ್ರೆ ಇಷ್ಟಲಿಂಗವನ್ನ ಕೈಯಾಗ ಕೊಟ್ಟ ನೋಡ್ರಿ. ನೀವು ದೇವ್ರ ಗುಡಿ ಒಳಗೆ ನಿಮಗ್ ಪ್ರವೇಶ ಇಲ್ಲ, ನಿಮ್ ಹಿಂದುಳಿದ ವರ್ಗದವರಿಗೆ ದೇವ್ರ ಗುಡಿ ಒಳಗೆ ಪ್ರವೇಶ ಇಲ್ಲ, ದೇವ್ರನ್ನ ತಂದು ನಿಮ್ ಕೈಯಾಗ ಕೊಡ್ತೀನಿ ಅಂತ. ಅದು ನಿಮಗ ಬಲಗೈ ಎಡಗೈ ಅನ್ನುವಂಥದ್ದು. ಬಲಗೈ ಅಂದ್ರೆ ಶ್ರೇಷ್ಠ ಉಣ್ಣು ಕೈ, ಎಡಗೈ ಅಂದ್ರೆ ಕನಿಷ್ಠ ಕೈ. ಇದು ಮಾಡೋ ಕೆಲಸ ಇದು ಹೊಲಸು ತೊಳಿತದ ಅಂತ ಅದ್ರಾಗೂ ನೀವು ಭೇದ ಭಾವ ಮಾಡ್ತೀರಿ. ಹೋಗಿ ನಿಮ್ಗೆ ದೇವ್ರು ಅದ ಕೈಯಾಗಿ ಇಟ್ಟು ಪೂಜೆ ಮಾಡಕತ್ತೇನೆ ಅಂತ ಭಗವಂತ. ಯಾರು? ಬಸವಣ್ಣ. ಇಂಥ ಒಂದು ಹಠವಾದಿ, ಇಂಥ ಒಂದು ಕ್ರಾಂತಿಕಾರಿ ವಿಚಾರವನ್ನ ಹೊಂದಿದ್ರು ಬಸವಣ್ಣವರು. ನಾನು ಬರೇ ಓದಿ ತಿಳಿದವ, ನೀವೆಲ್ಲ ಅದನ್ನ ಅದೇ ಒಂದು ಸಂಪ್ರದಾಯದಲ್ಲಿ ಇದ್ದವರು ಬಹಳ ಮಂದಿ ಇದ್ದೀರಿ. ಇಲ್ಲಿ ಲಿಂಗಾಯತ ಜನದ ನೀವ್ ನಮ್ಗಿಂತ ಹೆಚ್ಚಿಗೆ ಗೊತ್ತಿರಬಹುದೇನೋ. ಅದಕ್ಕ ಏನ್ ಹೇಳ್ಬೇಕಾಗೈತಿ ಇಲ್ಲಿ ಅಂತಂದ್ರ, ವಾಯು ಮತ್ತು ಅಗ್ನಿ ಮತ್ತು ಇಂದ್ರ ಇವರು ಅಂತಃಕರಣದಲ್ಲಿ ಶುದ್ಧ ಇರೋದ್ರಿಂದ ಇವ್ರಿಗೆ ಬೇಗ ಜ್ಞಾನ ಆಯ್ತು, ಉಳಿದವ್ರಿಗೆ ಸ್ವಲ್ಪ ಹಿಂದಿಂದ ಜ್ಞಾನ ಆತ ಅಂತ. ಅದು ಗೌಣದ ಅರ್ಥ ಹೇಳೋದಿಲ್ಲ ಉಪನಿಷತ್ ಹೇಳೋದು. ಅಷ್ಟು ಹೇಳಿದ್ರು. ನಿನ್ನೆ ಇವತ್ತು ಏನ್ ಹೇಳ್ತಾರೆ ಕೇಳ್ರಿ. ಅಂಡ್ ವಾಟ್ ಇಸ್ ದ ರೀಸನ್, ಯಾವ ಕಾರಣ ಅನ್ನುವಂಥದಕ್ಕ ಮೂರನೇ ಶ್ಲೋಕ. ಹೇನನ್ನೇದಿಷ್ಟಂ ಏನನ್ನಿದಿಷ್ಟಂ ಪಸ್ಪರ್ಶ ಅಂತ ಇತ್ತು. ಇನ್ನಂದ್ರೇನು? ದೋಸ್ 3 ದೇವತಾ, ಆ 3 ಮಂದಿ ದೇವತೆಗಳು. ಯಕ್ಷಂ ತ್ರಿಕಾರ ಅಂತ ನಪುಂಸಕಲಿಂಗ, ಏತತ್ ಶಬ್ದ ದ್ವಿತೀಯ ಏಕವಚನ ರಿಪ್ರೆಸೆಂಟ್ಸ್ ಯಕ್ಷಂ. ಅಲ್ಲಿ ಯಕ್ಷ ಅನ್ನುವಂಥದ್ದು ಸರ್ವನಾಮ ಇರುವುದರಿಂದ ಯಕ್ಷ ಅಂತ ಇಲ್ಲ ಅಲ್ಲಿ ವಾಕ್ಯದಾಗ. ಅವನು ಅಂತೈತಿ, ಅಲ್ಲಿ ಏನ್ ತಗೋಬೇಕು? ಯಕ್ಷ ಅಂತ ತಿಳ್ಕೊಂಡು ನೀವು ಆರೋಪ ಮಾಡ್ಕೋಬೇಕು, ಯಕ್ಷನ್ ತಗೋಬೇಕು. ಸೊ ಏತತ್ ಏನಾತ್ ಯಕ್ಷಂ ನೇದಿಷ್ಟಂ ಪಸ್ಪರ್ಶ. ಪಸ್ಪರ್ಶ ನೇದಿಷ್ಟಂ ಮೀನ್ಸ್ ಇಂಟಿಮೇಟ್ಲಿ, ವೆರಿ ಕ್ಲೋಸ್ಲಿ, ಬಹಳ ಸಮೀಪಕ್ಕ ಇದ್ರು ಇವ್ರು 3 ಮಂದಿ. ಸೂಪರ್ಲೇಟಿವ್ ಡಿಗ್ರಿ. ಹತ್ತಿರ, ಇನ್ನೂ ಹತ್ತಿರ, ತೀರ ಹತ್ತಿರ, ಹಿಂಗ ನಿಯರ್, ನಿಯರರ್, ನಿಯರೆಸ್ಟ್, ಇಂಟಿಮೇಟ್ಲಿ, ವೆರಿ ಕ್ಲೋಸ್ಲಿ, ಸೂಪರ್ಲೇಟಿವ್ ಡಿಗ್ರಿ, ವೆರಿ ವೆರಿ ಕ್ಲೋಸ್ಲಿ. ಪಸ್ಪರ್ಶ ಕಾಂಟ್ಯಾಕ್ಟೆಡ್, ಬಿಕಾಸ್ ಆಲ್ ಅದರ್ ದೇವತಾಸ್ ವೇರ್ ಇನ್ ದಿ ಪೆವಿಲಿಯನ್. ಈಗ ಆಟದ ಮೈದಾನದಾಗ ಇದ್ದವರು ಸಮೀಪ ಅದಾರ, ಆಟ ನೋಡ್ಕೊಂಡ್ ಕುಂತವ್ರು ಗ್ರೌಂಡ್ ನಾಗ ಪೆವಿಲಿಯನ್ ಮಾಡಿರ್ತಾರಲ್ಲ ಕಟ್ಟಿ, ಆ ಕಟ್ಟಿ ಬೇಕಾದ್ರೆ ದೂರ ಅದಾರ, ಅವ್ರು ದೂರ ಅದಾರ. ಅಂಡ್ ಓನ್ಲಿ ದೀಸ್ 3 ಕೇಮ್ ಇನ್ ವಿತ್ ಎ ಬ್ಯಾಟ್. ಈ 3 ಮಂದಿ ಕ್ರಿಕೆಟ್ ಉದಾಹರಣೆ ತಗೊಳ್ರಿ. ಬ್ಯಾಟ್ ತಗೊಂಡು ಆಡಾಕ್ ಬಂದಾರ, ಎಲ್ಲಿ? ಗ್ರೌಂಡ್ ನಾಗ ಬಂದಾರ. ಉಳಿದವ್ರು ಎಲ್ಲಿದಾರ? ಅಲ್ಲಿ ಪೆವಿಲಿಯನ್ ಕುಂತಾರ. ಅಲ್ಲಿ ವಿರಾಮವಾಗಿ ವಿಶ್ರಾಮತಿ ತಗೊಳ್ಳೋ ಜಗದಾಗ ಕೂತಾರ. ಅವ್ರು ಉಳಿದ ದೇವತೆಗಳು ಅದಾರ, ದೂರ ಅದಾರ ಅಂತ ಅರ್ಥ. ಕೇಮ್ ಕ್ಲೋಸ್ ಟು ಯಕ್ಷ. ಇವ್ರು 3 ಮಂದಿ ಯಕ್ಷನ ಹತ್ರಕ್ಕೆ ಬಂದ್ರು ಅಂಡ್ ಗಾಟ್ ಬೋರ್ಡ್ ಔಟ್. ಅಲ್ಲಿಂದ ಯಕ್ಷನಿಂದ ಕ್ಲೀನ್ ಬೋರ್ಡ್ ಆದವ್ರು ಈ 3 ಮಂದಿ. ಅದರ್ಸ್ ನೆವರ್ ಕೇಮ್ ಇಂಟು ಬ್ಯಾಟಿಂಗ್. ಬ್ಯಾಟಿಂಗ್ ಬರ್ಲಿಲ್ಲ ಅವ್ರು, ಉಳಿದವರಿಂದ ಬ್ಯಾಟಿಂಗ್ ಬಂದಿಲ್ಲ. ಅಂಡ್ therefore they were far away. ಆದ್ರಿಂದ ಅವರು ಬಹಳ ದೂರ ಅದಾರ ಅಂತ. ಇಲ್ಲಿ ಲಕ್ಷಣ ಏನು ಅಂದ್ರೆ ಅಧಿಕಾರತ್ವದಿಂದ ದೂರ ಅದಾರ ಅಂತ ತಿಳ್ಕೊಬೇಕು. ನೋಡ್ರಿ ಹೆಂಗದ ಮಾತಿನ ಅರ್ಥ. ಶಿವಪುತ್ರಪ್ರವ್ರ ದೂರ ಅದಾರ ಅಂದ್ರೆ ಹೆಂಗ್ರಿ ಅಂತ ಕೇಳ್ಬೇಡ್ರಿ. ಮತ್ ಬಾರಿ ಅಧಿಕಾರದಿಂದ ದೂರ ಅಂತಂದ್ರೆ ಹೆಂಗ್ರಿ? ಈಗ ಮಲ ವಿಕ್ಷೇಪ ಕಳ್ಕೊಂಡ್ ನಾವ್ ಶಾಸ್ತ್ರಕ್ಕ ಜ್ಞಾನಕ್ ಸಮೀಪ ಅದಾನ. 2 ಕೋಶ ತಾನ ಕಳ್ಕೊಂಡು ಬರ್ಬೇಕು ಅಂತ ಶಾಸ್ತ್ರಕ್ಕೆ ಬರ್ಬೇಕಾದ್ರೆ
ಮಲ ವಿಕ್ಷೇಪ ದೋಷಗಳನ್ನ ಕಳ್ಕೊಂಡ್ ಬರ್ಬೇಕು. ವಿಕ್ಷೇಪ ದೋಷ ಮಲದೋಷ ಕಳ್ಕೊಂಡ್ ಬಂದಾವ, ಆವರಣ ದೋಷ ಅಷ್ಟ ಗುರು ಕಳೆದಂದ್ರ ಅವ ಎಷ್ಟ್ ದೂರ ಅದಾನ ಅಷ್ಟೊಂದ್ ಒಂದ್ ಅನತಿ ದೂರದಾಗ ಅದಾನ ಅಂತ ತಿಳ್ಕೊಡು. ಎರಡು ದೋಷವನ್ನ ತಾನೇ ಕಳ್ಕೊಂಡ್ ಬಂದಾವ. ಬರೇ ಮಲ ಆವರಣ ದೋಷವನ್ನು ಕಳ್ಕೊಬೇಕನ್ನಾವ ಅನತಿ ದೂರದಾಗ ಅದಾವ ಅಂತ ತಿಳ್ಕೊಡ್ರಿ. ಎಕ್ಸ್ ಮಿಲಿಮೀಟರ್ ದೂರದಾಗ ಅದಾನ ಅಂತ ತಿಳ್ಕೊಡ್ರಿ. ಈಗ ನಮಗೆ ಹೇಳ್ರಿ, ಮಲದೋಷ ಕಳ್ಕೊಂಡನಪ್ಪ, ವಿಕ್ಷೇಪ ದೋಷ ಮತ್ತು ಆವರಣ ದೋಷ ಎರಡು ದೋಷ ಇಟ್ಕೊಂಡ್ ಬಂದಾವ. ದೂರದಾನೋ ಸಮೀಪದಾನೋ? ಶಿವಪುತ್ರಪ್ಪನವ್ರ ವಿಚಾರ ಮಾಡ್ರಿ. ದೂರದಾನ ಅಂದ್ರೆ ಹಿಂಗ ದೂರ, ಇಲ್ಲಿ ಲಕ್ಷಣದಿಂದ ದೂರ. ನಾವು ವಾಚಾರ್ಥ ತಗೋತೀವಿ, ಎಲ್ಲಾನು ವಾಚಾರ್ಥ ತಗೋತೀವಿ ಲೌಕಿಕದಾಗ. ಹಿಂಗಾಗಿ ವೆಲ್ ಬ್ಲೆಸ್ಡ್, ನಮ್ದು ಇಗ್ನರೆನ್ಸ್ ಹಂಗ ಬಚಾವ್ ಆಗೈತಿ. ಅದ ಅಂಧಕಾರ, ನಮ್ದು ಅಜ್ಞಾನ ಅಂಧಕಾರ ಓಡ್ಬೇಕು ಅಂದ್ರ ಪ್ರತಿಯೊಂದನ್ನು ಲಕ್ಷಾರ್ಥ ತಗೋಬೇಕು. ಮತ್ತ ಪ್ರತಿಯೊಂದು ಲಕ್ಷಾರ್ಥ ತಗೊಂಡ್ವಿ ಅಂತಂದ್ರ ನಮ್ ಲೌಕಿಕ ಜೀವನ ಹಾಳಾಗಿ ಹತ್ತಿ ಬಿತ್ತಿತ್. ಮತ್ ಹಂಗೂ ಮಾಡಕ್ ಹೋಗ್ಬೇಡ್ರಿ. ಅಧ್ಯಾತ್ಮಕ್ ಬಂದಾಗ ನೀವ್ ಏನ್ ಮಾಡ್ರಿ, ಲಕ್ಷಾರ್ಥ ತಗೊಳ್ರಿ. ವ್ಯವಹಾರದ ಲಕ್ಷಾರ್ಥ ತಗೊಂಡ್ವಿ ಅಂದ್ರ ನಿಂದ ಹತ್ತುದಿಲ್ಲ. ನನಗಾಗ್ಯದ್ರಿ ಅನುಭವ, ನಿಂದ ಹತ್ತುದಿಲ್ಲ. ಏನ್ರ ಸ್ವಲ್ಪ ಹೆಚ್ಚು ಕಮ್ಮಿ ಆತು, ನನಗಾಗ್ಲಿಲ್ಲ, ನನಗ ಸಂಬಂಧಿಕರಿಗೆ ನನ್ನ ರಕ್ತಕ್ಕೆ ಕಟ್ಟಿದವ್ರಿಗೆ ಏನ್ರ ಆತಂದ್ರ ನನಗ್ ನಿಂದ ಹತ್ತುದಿಲ್ಲ. ಅಷ್ಟು ಅದು ತಗೋತೈತಿ ಜಳ. ಮನುಷ್ಯನಿಗೆ ಜಳ ಅಷ್ಟು ತಗೋತದ. ಈ ಜಳ ಅನ್ನೋದು ಹೆಂಗದ ಅನ್ನುವಂಥದಕ್ಕೆ ಒಂದ್ ಸಣ್ಣದ ಒಂದು ದೃಷ್ಟಾಂತ ನೆನಪಾತ್ ನಿಮ್ಗೆ, ಹೇಳ್ತೇನೆ ಕೇಳ್ರಿ. ಹಿಂಗ ಒಂದು ಆಶ್ರಮ ಇತ್ತು, ಹೆಸರು ಬೇಡ ದೇಶ ಬೇಡ, ಆಗಿದ ಘಟನೆ ಇತ್ತು. ಹಿಂಗ ಒಂದು ಆಶ್ರಮ ಇತ್ತು, ಒಂದ್ 10 ಗುಂಟೆಯ ಆಶ್ರಮ ಇತ್ತು. ಸುತ್ತಲ ಅವಾಗಿನ ಕಾಲಕ್ಕೆ ಈಗ ನಂಗೆ ಸಿಮೆಂಟಿನ ಕಾಂಪೌಂಡ್ ಕಟ್ಟುವಷ್ಟು ಅಷ್ಟು ಸೌಲಭ್ಯ ಇದ್ದಿದ್ದಿಲ್ಲ, ಅವ್ರಿಗೆ ಅನುಕೂಲ ಇದ್ದಿದ್ದಿಲ್ಲ. ಆ ಮಠದವ್ರಿಗೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಸುತ್ತಲ ಕಟಗಿದ ಕಾಂಪೌಂಡ್ ಕಟ್ಟಿದ್ರು. ಕಟಗಿದ ಕಾಂಪೌಂಡ್ ಕಟ್ಟಿ ಸುಮಾರು ಒಂದು 5-7 ಫೂಟ್ ಅಂತರದೊಳಗ ಸುತ್ತಲ ಕಾಂಪೌಂಡ್ ಸುತ್ತಲ 10 ಗುಂಟೆದ ಏನ್ ಪ್ಲಾಟ್ ಇತ್ತು, ಆ ಪ್ಲಾಟಿನ 10 ಗುಂಟೆ ಒಳಗಿನ ಬಾಜು ಒಂದು 5ರಿಂದ 7 ಫೂಟ್ ಅಂತರದೊಳಗ ಏನ್ ಮಾಡಿದ್ರು ಅಂತಂದ್ರ ಕಾಂಪೌಂಡ್ ಗುಂಡ ತೆಂಗಿನ ಗಿಡ ಬೆಳೆಸಿದ್ರು. ತೆಂಗಿನ ಗಿಡ ಬೆಳೆಸಿ ಒಬ್ಬವ ತೋಟಿಗನ್ನ ನಿಟ್ರು ಎಲ್ಲಾ ನೋಡ್ಕೊಳಕ. ಇಷ್ಟ ಗಿಡ ಅದಾವಪ್ಪ, ಇವನ್ನೆಲ್ಲಾ ನೋಡ್ಕೊ, ನೀರ್ ಹಾಕ್ಬೇಕು, ಎಲ್ಲಾ ಮಾಡ್ಕೊಂತಿರ್ಕೊಂತ. ಹಂಗ ಸುಮಾರು ದಿವಸಗಳು ಕಳೆದ್ಮೇಲೆ ಒಂದ್ಸಲ ಬ್ಯಾಸಿಗೆ ಒಳಗ ಆ ಕಾಂಪೌಂಡ್ ಮತ್ತು ಆ ಗಿಡದ ಏನ ತೆಂಗಿನ ಗಿಡ ಇದ್ವು, ಆ ತೆಂಗಿನ ಗಿಡಕ್ಕ ಆ ಹುಲ್ಲು ಬೆಳಿತ್ರಿ. ಈಗ 5 ಫೂಟ್ 6 ಫೂಟ್ ಗಟ್ಲೆ ಹುಲ್ಲು ಬೆಳಿತು. ಮುಂದೆ ಬ್ಯಾಸಿಗೆ ಬಂತು, ಬ್ಯಾಸಿಗೆ ಅದು ಹುಲ್ಲೆಲ್ಲ ಒಣಗಿ ಹೋತು, ಭಾಳ ಒಳಗೆ ಹೋಗ್ತದ ಬ್ಯಾಸಿಗೆ. ಯಾವ್ದು ಹುಲ್ಲು ಕಾಂಪೌಂಡ್ ಮತ್ತು ಗಿಡದ ಮಧ್ಯೆ, ಆ ತೆಂಗಿನ ಗಿಡದ ಮಧ್ಯೆ ಇತ್ತಲ್ಲ, 5-6 ಫೂಟ್ ಬೆಳೆದಿತ್ತು, ಅದು ಎಲ್ಲ ಒಣಗಿ ಬಿಟ್ಟಿತ್ತು. ಈ ಮಠದ ಅಧಿಕಾರಿಗಳು ಏನಿದ್ರು, ಸ್ವಾಮಿಯರು, ಅವ್ರಿಗೆ ಆಗದೆ ಇದ್ದವ್ರು ಯಾರೋ ಆ ಕಾಂಪೌಂಡ್ಗೆ ಬೆಂಕಿ ಹಚ್ಚಿಬಿಟ್ರು. ಕಾಂಪೌಂಡ್ ಬೆಂಕಿ ಹಚ್ಚಿದ್ದು ಕಾಂಪೌಂಡ್ ಸುಟ್ಟಿದ್ದಲ್ದನ ಆ ಸುತ್ತಲ ಏನೈತೆ ಹುಲ್ಲು ಬೆಳೆದಿತ್ತ, ಆ ಹುಲ್ಲನ್ನು ಸುಟ್ಟು ಆ ಗಿಡಗಳನ್ನು ಸುಟ್ಟು ಹಾಕಿ ಆ ಬೆಂಕಿ. ಮರುದಿವಸ ಅಪ್ಪವ್ರ ಕರೆದು ಕೇಳಿದ್ರಂತ, ಏನಪ್ಪಾ ಬಸಪ್ಪ ಹಿಂಗ್ಯಾಕಾತು ಇದು, ಯಾರು ಕಿಡಿಗೇಡಿಗಳು ಮಾಡಿದ್ದಾರು, ಹಿಂಗ್ಯಾಕಾತಿದು ಅಂತ ಕೇಳಿದ್ರಂತ. ಅವ್ರಿಗೆ ಏನ್ ಗೊತ್ತಾಗಿಲ್ಲ, ಹಿಂಗ್ಯಾಕಾತು. ಗಿಡ ಹೋಗಿದ್ದ ಅವ್ರಿಗೆ ಹೊಡೆಬೇನೆ ಆಗ್ತೈತಿ, ಕಾಂಪೌಂಡ್ ಬೆಂಕಿ ಹಚ್ಚಿದ್ದು ಏನ್ ಹೊಡೆಬೇನೆ ಆಗ್ತಿಲ್ಲ. ಗಿಡ ಬೆಳೆದಿದ್ದು ಸೋಂಪಾಗಿ ಈ ಗಿಡಗಳೆಲ್ಲ ನಾಶ ಆದ್ವಲ್ಲ, ಮನ್ಸಿಗೆ ನೋವಾತು. ಅವ್ರಿಗೆ ಸ್ವಾಮಿಗಳಾದ್ರು ಅವ್ರಿಗೆ ನೋವಾತು. ಬಸಪ್ಪ ಅನ್ನಂತ, ಅಪ್ಪವ್ರ ನಾವು ತಪ್ಪು ಮಾಡೇವ್ರಿ ಅಂತ. ಏನಪ್ಪಾ ಬ್ಯಾಸಿಗೆ ಬರುತ್ತೇನ ಯಪ್ಪ, ಆ ಕಾಂಪೌಂಡ್ ಆ ಗಿಡದ ಮಧ್ಯೆ ಏನು ಹುಲ್ಲು ಐತಲ್ಲ, ಆ ಹುಲ್ಲು ನಾವ ತಕೊಂಡ್ ಬಿಡ್ಬೇಕಾಗಿತ್ತ, ನಾವು ತೆಗೆದಾರ ತಪ್ಪ ಆತ್ರಿ. ಒಂದ್ ವೇಳೆ ತೆಗೆದ್ರೆ ಏನಾಕಿತ್ತಂತೀಯೋ, ಇಲ್ರಿ ಕಾಂಪೌಂಡ್ ಎಷ್ಟ ಬೆಂಕಿ ಹತ್ತಿತ್ತು, ಗಿಡ ಉಳಿತಿದ್ದು ಅನ್ನಂತ. ಹಂಗ ನಾವು ಈ ನಮ್ಮ ಅಂತಃಕರಣವನ್ನ ನಮ್ಮ ಸಂಬಂಧಿಕರಿಗೆ, ನಮ್ಮ ಹೆಂಡತಿ ಮಕ್ಕಳಿಗೆ, ನಮ್ಗೆ ಬೇಕಾದವ್ರಿಗೆ ಏನ್ ಕೊಟ್ಟಿರ್ತೇವಂದ್ರ ಆ ಹುಲ್ಲು ಅನ್ನುವಂಥದ್ದನ್ನ ಅಲ್ಲಿ ಇಟ್ಟಿರ್ತೀವಿ. ಅದಕ್ಕೆ ಬೆಂಕಿ ಹತ್ತೋಣ ನಮ್ಗೆ ಜಳ ಬಿಡಿತೈತಿ. ಆ ಹುಲ್ಲು ಅನ್ನೋದು ಕಟ್ ಮಾಡಿ ಬಿಟ್ಟಿದ್ವಿ ಅಂದ್ರೆ, ಆ ನನ್ನದು ನಾನು ಅನ್ನೋದು ಕಟ್ ಮಾಡಿದ್ವಿ ಅಂದ್ರೆ ಆ ಜಳ ಹತ್ತುದೇ ಇಲ್ಲ ಆತ್ಮೀಯ. ಹಂಗ ಪ್ರತಿಯೊಂದು ನಾ ಇದು ವಿಷಯ ಏನ್ ಹೇಳಾಗತ್ತೇನ ಅಂದ್ರ, ಲಕ್ಷಾರ್ಥ ತಗೋಬೇಕು ಎಲ್ಲೇ ವೇದಾಂತದಾಗ, ವಾಚಾರ್ಥ ಏನ್ ತಗೋಬೇಕು ಜೀವನದಾಗ. ನಾವು ಜೀವನದಾಗ ಲಕ್ಷಾರ್ಥ ತಗೋತೀವಿ ಅಂತಂದ್ರ ಅವ ಯಾಕೆ ಹಿಂಗಂತ,
ಹಿಂಗ ಅನ್ನಕ್ ಏನ್ ಕಾರಣ? ಅವ ಯಾಕೆ ಒಂದ್ ನಮೂನಿ ಹಾಸ್ಯವಾಗಿ ನಕ್ಕ? ಅವ ಏನ್ ನನ್ ಸಡ್ಲ ಅಂತ ತಿಳ್ಕೊಂಡ, ನಾ ಆದ್ರೆ ಯಾರಂತ ತಿಳ್ಕೊಂಡ? ಇದೆಲ್ಲ ಚಲೋ ಅಂತ ನೋಡ್ರಿ. ಆಮೇಲೆ ಮನುಷ್ಯ ತನ್ನ ಮನಸ್ಸಿಗೆ ಹೆದರಿದಷ್ಟು ಯಾವ ಹೊರಗಿನ ಮಂದಿಗೆ ಹೆದರುದಿಲ್ಲ, ತಿಳ್ಕೊಂಡ್ಬಿಡ್ರಿ. ಮನಸ್ಸು ಅದ ಒಂದು ಭೂತ ಹಾಕೊಂಡಿರ್ತದ. ನಿಮಗೆ ಇಂಥ ಅನುಭವ ಆಗಿರ್ತದ, ಅದನ್ನ ಸ್ವಲ್ಪ ವಿಚಾರ ದೃಷ್ಟಿಯಿಂದ ನೋಡಿದಾಗ ಅದು ಎದ್ದು ಕಾಣ್ತದೆ. ಅಂತಾರ ಇಲ್ಲಿ ಅಪ್ಪವರು ಏನಂತಾರ ಅವರು, ಎಷ್ಟು ಹತ್ರ ನಾವು ಹಚ್ಕೋತೀವಿ ಅಷ್ಟು ನಮಗ ತ್ರಾಸ ಆಗ್ತದೆ, ಜಳ ಬಡಿತದ. ಹಂಗ ಇವ್ರಿಗೆ ಏನದ, ಇವ್ರಿಗೆ ಎಂತ ಹತ್ರ ಆಗ್ಯಾರ ಇವ್ರು ಭಗವಂತಗೆ ಹತ್ರ ಅಂತಂದ್ರ, ಇವ್ರು ಜ್ಞಾನ ದೃಷ್ಟಿಯಿಂದ ಹತ್ರ ಆಗ್ಯಾರ ನೋಡ್ರಿ. ಒಬ್ರಿಗೊಬ್ರು ಇಂದ್ರನಲ್ಲಿ ಮಲ ವಿಕ್ಷೇಪ ಎರಡು ಕಳ್ಕೊಂಡ ನಾವು. ಅವನ ಬಂದ ಬಾಳ ಹತ್ರದಾನ. ಆ ವಿಕ್ಷೇಪ ದೋಷವನ್ನ ಕಳ್ಕೊಂಡು ಬಂದಾರ ವಾಯು ಮತ್ತು ಅಗ್ನಿ. ಅವರಲ್ಲಿ 2 ದೋಷ ಅದಾವ. ಇನ್ನು ಉಳಿದೋರ ಹತ್ರ 3 ದೋಷ ಅದಾವ. ದೂರ ಕುಂತಾರ 3 ದೋಷ ಅದಾವ. ಮನದೋಷ, ವಿಕ್ಷೇಪ ದೋಷ, ಆವರಣ ದೋಷ 3 ಇಲ್ಲೇ ಬಂದ ಕಳ್ಕೊಬೇಕಲ್ಲ ಅವ್ರು. 9ರಿಂದ 10 ಆಗ್ತಾನೆ. ಮನ್ಯಾಗ ಏನು ಪ್ರಯತ್ನ ಮಾಡಂಗಿಲ್ಲ ಅವರು. ಎಲ್ಲ ಇಲ್ಲೇ ಕೇಳ್ಕೊಂಡ, ಇಲ್ಲೇ ಮನದೋಷನ ಹೋಗ್ಬೇಕು, ಇಲ್ಲೇ ಆವರಣ ದೋಷನ ಹೋಗ್ಬೇಕು, ಇಲ್ಲೇ ವಿಕ್ಷೇಪನ ಹೋಗ್ಬೇಕು ಅನ್ನೋರು ಏನದೇವಲ್ಲ ದೂರದೇವಿ ನಾವು ಬಾಳ ಅದ ಮಂದಿರ ಬಾಳ ಅದ ಗುಂಪ್ನಾಗ. ನಾನು ಹಿಡ್ಕೊಂಡು ನಾವೆಲ್ಲರೂ ಕನಿಷ್ಠ ಅಧಿಕಾರಿಗಳು ಒಪ್ಕೋಬೇಕಿದ್ರು. ಉತ್ತಮ ಅಧಿಕಾರಿಗಳಾಗಿದ್ವಿ ಅಂದ್ರ ನಾವು ಕಲ್ಯಾಣ ಮಂಟಪದಿಂದ ಹೆಂಗ ರಾಮತೀರ್ಥರು ಓಡಿ ಹೋದ್ರು ಹಂಗ ನಾವು ಓಡಿ ಬರ್ತಿದ್ವಿ ಏನೋ. ವಿಚಾರ ಮಾಡ್ರಿ, ಹೌದಾ ಅಲ್ಲೋ? ಸಾವಧಾನ ಅಂದಾಗ ಎಚ್ಚರಿಕೆ ಅಂತದ ಅರ್ಥ. ನಮ್ಗೆ ಗೊತ್ತಿಲ್ಲ ಸಾವಧಾನ ಅಂದ್ರೆ ಏನೋ ಬಿಡ ಮಂತ್ರ ಹೇಳಗತ್ತ. ನಮ್ಗೆ ಲಗ್ನ ಮಾಡಿ ಯಾವಾಗ ನಮ್ಗೆ ಗಂಡ ಹೆಂಡತಿ ಬಿಡ್ತಾರೋ ಮಾರಾಯ ಅಂತಿದ್ವಿ ನಾವು. ಸಾವಧಾನ ಅಂದ್ರ ಅರ್ಥ ಎಚ್ಚರಿಕೆ, ಮುಂದೆ ಡೇಂಜರ್ ಅದ, ಅಪಾಯ ಅದ ಅಂತ ಹೇಳ್ಬೇಕಂತ. ಅವ್ರಿಗೆ ಬರ್ತಿತ್ತು ರಾಮತೀರ್ಥರು ಅವ್ರ ಲಗ್ನ ಮಂಟಪದಿಂದ ಹೋಗ್ಬಿಟ್ರು ಅವ್ರು. ನಾವು ಉತ್ತಮ ಅಧಿಕಾರಿನ, ಶ್ರೇಷ್ಠ ಅಧಿಕಾರಿನ? ನಾವು 70 ವಯಸ್ಸಿಗೆ ಬಂದೇವಿ, ಈಗ ಅಂಬೆಗಾಲ ಎಡಗತ್ತೇವಿ ಅಂದಾಗ ನಾವು ಉತ್ತಮ ಅಧಿಕಾರಿಗಳಲ್ಲ. ಮಲ ವಿಕ್ಷೇಪ ಆವರಣ 3 ದೋಷ ಕಳ್ಕೊಂಡವರು ದೇವತೆಗಳ ಸ್ವರೂಪ ನಾವದೇವಿ. ಅಗ್ನಿನೂ ಅಲ್ಲ ನಾವು, ವಾಯುನೂ ಅಲ್ಲ ನಾವು, ಇಂದ್ರಂತೂ ಅಲ್ಲವೇ ಅಲ್ಲ. ತಿಳ್ಕೊಳ್ರಿ. ಹಿಂಗದು ಲಕ್ಷಾರ್ಥದಲ್ಲಿ ಗ್ರಹಣ ಮಾಡಬೇಕು. 9:47 ಆಯ್ತು. 10 ಬಿಡ ತಗೋತೇನೆ. ಮತ್ತೆ ಯಾಕೆ ಲೇಟ್ ಆಗಿ ಬಂದೆ? 10 ಬಿಡ ತಗೋತೇನೆ. ಏನ್ ಅಬ್ಜೆಕ್ಷನ್ ಇಲ್ಲ ಅಂದ್ರೆ. ಇವ್ರು ಯಾರು ಬಂಗಾರವ್ರ ಏನಿಲ್ಲ ಸರ್ ನಡೀತದ್ರಿ. ಅಲ್ಲ ಬಂಗಾರ ಅವ್ರು ರೆಕಾರ್ಡ್ ಮಾಡೋರು ಹೇಳ್ಬೇಕು, ಓದೋರು ಏನ್ ಬಿಡಿ ನೀವು ಬೆಳ್ದಂಗ ಹೇಳಂತೀರಿ. ಮಾಡ್ರಿ ಇಲ್ಲ ಸರ್, ಅವರು ರೆಕಾರ್ಡಿಂಗ್ ಈಗ ಚಾಲೂ ಮಾಡಿರ್ತಾರೆ. ಸರಿ ಓಕೆ. All other devatas were in pavilion. Only those three devatas came in contact to bat and they came close to Yaksha and they got bowled out. ಬಾಳ ಹತ್ರ ಬಂದ್ರು, ಆಟ ಆಡಕ್ ಬಂದ್ರು, ಗ್ರೌಂಡ್ಗೆ ಔಟ್ ಆಗಿಬಿಟ್ರು ಯಕ್ಷನಿಂದ. ಅದರ್ಸ್ ನೆವರ್ ಕೇಮ್ ಟು ಬ್ಯಾಟ್. ಅವ್ರು ಹೋಗೋರು ಬ್ಯಾಟ್ ಆಡಕ್ ಬರ್ಲಿಲ್ಲ ಅನ್ನುವಂತ ರೂಪಕ ಅಲಂಕಾರವನ್ನು ಕೊಟ್ಟು ಕ್ರಿಕೆಟ್ಗೆ ಹೋಲಿಕೆ ಮಾಡಿ ಅಪ್ಪವರು ತಿಳಿಯಲಿ ಅಂತ ಹೇಳಕತ್ತಾರ. And therefore they were far away, but these 3 devatas not only came close, but they also had a conversation. ಅವ್ರು ಕೂಡ ಯಕ್ಷನ್ ಕೂಡ ಇವರು ಮಾತಾಡಿದರು. ಅದರಿಂದ ಇವ್ರು ಹತ್ರ ಅದಾರ. ಇದೆಲ್ಲ ನಂಬಿಕೆ ವಾಸ್ತೆ. ಅವ್ರು ಯಾಕೆ ಹತ್ರ ಅದ ಅಂದ್ರೆ ಅವ್ರು ಸಾಧನ ಚತುಷ್ಟಯದಿಂದ ಹತ್ರ ಅದಾರ. ಇದು ಲಕ್ಷ ಇಂಪಾರ್ಟೆಂಟ್ ಪಾಯಿಂಟ್. ಎಸ್ಪೆಷಲಿ ವಾಯು ಅಂಡ್ ಅಗ್ನಿ. ಅಂಡ್ ನಾಟ್ ಓನ್ಲಿ ದ್ಯಾಟ್ ದಿ ಏನಂತ Pratamo Vidanchara and those 3 alone first knew what is Yaksha is. ಆ 3 ಮಂದಿನೇ ಯಕ್ಷ ಯಾರು ಅನ್ನುವಂತ ಜ್ಞಾನ ಆ 3 ಮಂದಿಗೆ ಹಾಗೂ ದೇವತೆಗಳಿಗೆ ಆಗ್ಲಿಲ್ಲ, ಆಮೇಲೆ ಅಂತ. ಎಸ್ಪೆಷಲಿ ಇಂದ್ರ ನೀವು ಹೂ ಇಸ್ ಯಕ್ಷ, ಹೂ ಇಸ್ ಯಕ್ಷ ಯಾರು ಅನ್ನೋದು ಇಂದ್ರನಿಗೆ ಮೊದಲು ಗೊತ್ತಾಯ್ತು. ಅಂಡ್ ಇಂದ್ರ ವೆಂಟ್ ಬ್ಯಾಕ್ ಅಂಡ್ ಟಾಟ್. ಇಂದ್ರ ಹೋಗಿ ವಾಯು ಮತ್ತು ಅಗ್ನಿಗೆ ಕಲಿಸಿಕೊಟ್ಟು ಗುರು ಶಿಷ್ಯ ಪರಂಪರಾ ವಾಸ್ ಕ್ರಿಯೇಟೆಡ್. ಗುರು ಅವಾಗ ಇಂದ್ರ ಆದ, ಅವಾಗ ವಾಯು ಮತ್ತು ಅಗ್ನಿ ಶಿಷ್ಯರಾದರು. ಇಂದ್ರ ಟಾಟ್ ವಾಯು ಅಂಡ್ ಅಗ್ನಿ. ವಾಯು ಮತ್ತು ಅಗ್ನಿಗೆ ಇಂದ್ರ ಈ ವಿದ್ಯೆಯನ್ನ, ಯಾವ ವಿದ್ಯೆಯನ್ನ ಆ ವೇದ ಮಾತೆ ಕೊಟ್ಲೋ ಯಾರಿಗೆ? ಇಂದ್ರನಿಗೆ. ಅದ ವಿದ್ಯೆಯನ್ನ ಅವ ವಾಯು ಮತ್ತು ಅಗ್ನಿಗೆ ಕೊಟ್ಟ.
curious, and then they taught the other devatas also. ಆಮೇಲೆ ಆ ವಾಯು ಮತ್ತು ಅಗ್ನಿಗಳು ಅವ್ರ ಗುರುಗಳಾಗಿ ಉಳಿದ ದೇವತೆಗಳಿಗೆ ಈ ವಿದ್ಯೆಯನ್ನ ಹೇಳಿಕೊಟ್ರು. ಇವೊಂದು ಮೆನಿ ಆಫ್ ದಮ್ ಬಿಕೇಮ್ ಜ್ಞಾನೀಸ್, ದೀಸ್ ತ್ರೀ ಬಿಕೇಮ್ ಜ್ಞಾನೀಸ್ ಫಸ್ಟ್. ಉಳಿದವರೆಲ್ಲರೂ ಜ್ಞಾನಿಗಳು ಆದ್ರು, ಇಲ್ಲಂತಲ್ಲ ದೇವತೆಗಳು. ಆದ್ರೆ ಮೊದಲ ಜ್ಞಾನಿಗಳು ಯಾವ್ದವ್ರು ಯಾರು ಅಂದ್ರೆ ಇಂದ್ರ, ಅಗ್ನಿ ಮತ್ತು ವಾಯು. ದೇರ್ ಬೋರ್ತಿ ಅಗ್ನಿ ವಾಯು ಇಂದ್ರ ಏನಾತ್. ದ್ವಿತೀಯ ಏಕವಚನ ಏತತ್, ಏತತ್ ಏತೆ ಏತಾನಿ, ಏತತ್ ಏನಾತ್ ಏತೆ, ಏನೇ ಏತಾನಿ ಏತಾನಿ ಏತತ್ has got two forms. ಏತತ್ ಏನಾತ್. ದ್ವಿತೀಯ ಏಕವಚನ object of ವೇದಾಂತಚಾರಃ, and ಏನಾತ್ literally this pronoun. ಏನಾತ್ ಅಂದ್ರೆ ದಿಸ್ ಅನ್ನ, ಅದು ಪ್ರೊನೌನ್, ಸರ್ವನಾಮ ಈ ಅನ್ನುವಂಥದ್ದ. ಇದು ಅಂತ ಅರ್ಥ. In this context, this refers to what? This pronoun refers to yaksha. ಇದು ಅಂದ್ರೆ ಯಾರು ಇಲ್ಲೇ ಯಕ್ಷ. ಗ್ರಾಮರ್ ಭಾಗ ತಿಳಿಕ ಬಿಟ್ಬಿಡಿ. ಪ್ರಥಮ ವೇದಾಂಚಾರ, ದೇ ನ್ಯೂ ಫಸ್ಟ್. ಅವರು ಮೊದಲು ತಿಳ್ಕೊಂಡ್ರು. ವಿತ್ ಅಂದ್ರೆ ತಿಳಿ, ಪ್ರಥಮ ಅಂದ್ರೆ ಮೊದಲ ತಿಳಿದ್ರು. ದೇ ನ್ಯೂ ಫಸ್ಟ್, ಭೂತಕಾಲ. as what? ಏನಂತ ತಿಳ್ಕೊಂಡ್ರು ಅಂದ್ರೆ ಬ್ರಹ್ಮ ಇತಿ, ಇವ ಯಕ್ಷ ಅಂದ್ರೆ ಬೇರೆ ಯಾರು ಅಲ್ಲ, ಇವ ಬ್ರಹ್ಮನೇ ಇದ್ದಾನೆ ಅಂತ ತಿಳ್ಕೊಂಡ್ರು. ಬ್ರಹ್ಮ ಬಿಕೇಮ್ ಸಗುಣ ನಿರ್ಗುಣ ಬ್ರಹ್ಮ. ಕಂಟಿನ್ಯೂಯಿಂಗ್. ಬ್ರಹ್ಮ ಅಂದ್ರೆ ಏನು? ಸಗುಣ ಬ್ರಹ್ಮ ಅಂದ್ರು ಅವನೇ, ನಿರ್ಗುಣ ಬ್ರಹ್ಮ ಅಂದ್ರು ಅವನೇ, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ ಅನ್ನುವಂತ ಮಾತನ್ನು ಹೇಳಿ 4.3ನೇ ಶ್ಲೋಕವನ್ನ ಓದ್ತಾರೆ. ಇದು ನಿನ್ನೆ ಕನ್ನಡದಾಗ ಟ್ರಾನ್ಸ್ಲೇಷನ್ ಆಗೋದು ನೋಡಿದಾರಿ. ಪ್ರಕಾಶ್ ಅವರ ಮತ್ತು ಕೆಲವು ಮಂದಿ ಏನ್ ಅದ್ರಾಗ ಆಸಕ್ತಿ ಇದ್ರಲ್ಲ, ನೋಡಿದೆ. ಅದು ಟ್ರಾನ್ಸ್ಲೇಷನ್ ಸರಿ ಆಗೋದಿಲ್ರಿ. ಅದು ಟ್ರಾನ್ಸ್ಲೇಷನ್ ಬರಂಗಿಲ್ರಿ. ಅದು ಅರ್ಥ ಆಗುದಿಲ್ಲ. ಕನ್ನಡ ಓದಿದ್ರು ಅರ್ಥ ಆಗುದಿಲ್ಲ ಅಂತ ಕನ್ನಡ. ಅದು ಗೂಗಲ್ ಕನ್ನಡ ಯಥಾರ್ಥವಾಗಿ ನೀವೇನ್ ಹೇಳ್ತಿಲ್ಲ ಹಂಗ ಬಂದಿಲ್ಲ, ಅದು ಹಂಗ ಬರೋದಿಲ್ಲ. ಅದು ಯಾಕಂದ್ರ ಈ ವೇದಾಂತಕ್ಕ ಅದು ಹೊಂದಿಕೆ ಆಗೋದಿಲ್ಲ ಅನ್ಸುತ್ತೆ. ಲೌಕಿಕ ಈಗ ಏನು ಬಳಿಗಾರ, ಮಂಜು ಬಳಿಗಾರ ಓದ್ತಾರಲ್ಲ ಕಾಮೆಂಟ್ರಿ, ಅದನ್ನ ಬೇಕಾದ್ರೆ ನೀವು ಕನ್ನಡ ಮಾಡಿದ್ರೆ ಆಗ್ಬಹುದೇನೋ. ಇದು ಏನು ಅದು ಆಕತ್ತೇನು ಗೊತ್ತಿಲ್ಲ ನನಗೆ. ಈ ಲೌಕಿಕ ವಿಷಯ ಇರ್ತಾವಲ್ಲ, ಯಾವಾದ್ರೂ ಡಿಫಿಕಲ್ಟ್ ವರ್ಡ್ಸ್ ಇದ್ದಿದ್ವು, ಹೈ ಲ್ಯಾಂಗ್ವೇಜ್ ಇದ್ದಿದ್ವು, ಅವನ್ನ ಬೇಕಾದ್ರೆ ಟ್ರಾನ್ಸ್ಲೇಷನ್ ಕೊಟ್ಟರೆ ಗೂಗಲ್ ಮಾಡಬಹುದ ಏನೋ. ಇದು ಪಾರಲೌಕಿಕ ವಿದ್ಯೆ ಇರೋದ್ರಿಂದ ಆ ಪಾರಲೌಕಿಕ ವಿದ್ಯೆ ಅದಕ್ಕೆ ಗೊತ್ತಿಲ್ಲ, ಗೂಗಲ್ಗೆ ಗೊತ್ತಿಲ್ಲ ಪಾಪದು. ಅದಕ್ಕೆ ಅದು ಟ್ರಾನ್ಸ್ಲೇಷನ್ ತನ್ನ ಮನಸ್ಸಿಗೆ ಬಂದಂಗೆ ಮಾಡ್ತದ, ಅದು ಅರ್ಥ ಆಗುದಿಲ್ಲ. ಅದು ಬರ್ದಂತ ಕನ್ನಡ ಟ್ರಾನ್ಸ್ಲೇಷನ್ ಓದಿದ್ರೆ ಅದು ಕನ್ನಡನ ಅರ್ಥ ಆಗುದಿಲ್ಲ, ಹಂಗ್ ಬರೀತಿದ್ರು. ಪೇಜ್ನ ಓದಿ ನೋಡಿ ಸರ್, ಅದನ್ನ ಅವಾಗೇನ ತೀರ್ಮಾನ ತಗೊಂಡಿದ್ದೆ ಇದಕ್ಕೆ ಸಮಂಜಸ ಆಗಂಗಿಲ್ಲ, ಇದು ಯಥಾರ್ಥ ಜ್ಞಾನ ಕೊಡಂಗಿಲ್ಲ. ಇಲ್ಲಂದ್ರ ಒಟ್ಟು ಪೇಜ್ ಎಲ್ಲ ಪ್ರಿಂಟ್ ತಕ್ಕೊಳ್ಳಿ ವಿಚಾರ ಮಾಡಾವಾಗ ನಾನು ಅದು ಓದಿ ನೋಡೋಣ ನೀತಿ ಬಿಟ್ಟಿನಲ್ಲೇ. ಬರೋಬರ್. ಅನ್ಯಾನ್ ದೇವಾನ್ ಸ ಏನನ್ನೇದಿಷ್ಟಂ ಸ್ಪರ್ಶ ಸ ಏನತ್ ಪ್ರಥಮೋ ವಿಧಾಂಚಾರ ಬ್ರಹ್ಮೇತಿ. ಮತ್ತೊಮ್ಮೆ ಹೇಳತ್ತಾರ ಇದನ್ನ. ಹೌದು, ಇದನ್ನೇ ಹೇಳತ್ತಲ್ಲ ಮತ್ತೆ ಇನ್ನೊಮ್ಮೆ ಹೇಳ್ತಾರ ನೋಡ್ರಿ. ಇದ ವಿಚಾರ ಮತ್ತೆ ಅದ ಬಂದದ. 4-3 2 ಸಲ ಆತನ ಇಲ್ಲ. 4-2 ಹಂಗ ಐತಿ ಮಂತ್ರ, 4-3 ಹಂಗ ಐತಿ. ಹೆಚ್ಚು ಕಮ್ಮಿ ಒಂದಾದ ಇರ್ಲಿ, ಅದೇ ವಿಷಯ ಮುಂದುವರೆದೈತಿ. ಅದು ಅಮಂಗ್ ಆಲ್ ದ ದೇವತಾಸ್. 3ನೇ ಮಂತ್ರ ಏನ್ ಹೇಳತೈತಿ ನೋಡಿ. ಆಲ್ ದ 3 ಆರ್ ಗ್ರೇಟ್ ಒನ್ಸ್ ಸರ್ಪಾಸಿಂಗ್ ಅದರ್ಸ್. ಈ 3 ಮಂದಿ ದೇವತೆಗಳೊಳಗ ಅಗ್ನಿ ಮತ್ತು ವಾಯುಗಿಂತ ಶ್ರೇಷ್ಠ ಇಂದ್ರದಾನ. ಉಳಿದ ದೇವತೆಗಳಿಗಿಂತ ಈ 3 ದೇವತೆಗಳು ಮುಂದದಾರ. ಎಲ್ಲೇ ಆತ್ಮಜ್ಞಾನ ವಿಷಯ ಬಂದ್ರ, ಅದರಿಂದ ಸಾಧಾ ಚತುಷ್ಟಯ ಸಂಪತ್ತಿಯಿಂದ ಮುಂದದಾರ. ಸೊ ಒನ್ಸ್ ಇಟ್ ಈಸ್ ಸೆಡ್ these 3 are great, what will be the next doubt? ಇವ್ರು 3 ಮಂದಿ ಶ್ರೇಷ್ಠ ಅಂದ್ರ ಮಮ್ಮಿ ಈ ಮಾತು ಅಂದಿವಂದ್ರ ಏನು ಮುಂದಿನ ಏನು ಬರ್ತದ ಸಂಶಯ ಅಂತಂದ್ರ ಕ್ಯೂರಿಯಾಸಿಟಿ. ಏನಂದ್ರ ಕ್ಯೂರಿಯಾಸಿಟಿ ಅಂದ್ರೆ ಏನ್ರಿ? ಆಸಕ್ತಿ, ತೀವ್ರವಾದಂತ ಆಸಕ್ತಿ, ಕ್ಯೂರಿಯಾಸಿಟಿ. ಅಮಂಗ್ ದೀಸ್ 3 ಹೂ ಇಸ್ ಗ್ರೇಟೆಸ್ಟ್? ಇದರ 3 ಮಂದಿ ಒಳಗ ಅಗ್ನಿ ಸುಪೀರಿಯರ್ ಯಾರಪ್ಪ, ಅಗ್ನಿ ಶ್ರೇಷ್ಠ ಯಾರು ಅಂತ ಬರ್ತದ. ಅದಕ್ಕಂತಾರ that is a differentiating thing. But what I am saying is, once I say both are great, you want to know who is superior. ಇಬ್ರು ಶರಣರಂದ್ರ ಇಬ್ರು ಯಾರಿಪ್ಪ ಅನ್ನುವಂಥದ್ದು ಒಂದು ಕುತೂಹಲ.
ಕುತೂಹಲ ಮೂಡ್ಬೇಕು ನೋಡಿ ಮನುಷ್ಯನಿಗೆ. ಹ್ಯೂಮನ್ ಕ್ಯೂರಿಯಾಸಿಟಿ ಎದಕ್ಕಂತಾರ? ಮಾನವೀಯ ಕುತೂಹಲ ಅಂತಾರೆ. ಮ್ಯೂಸಿಕ್ ಸೀಸನ್, ಮ್ಯೂಸಿಕ್ ಎಕ್ಸಾಂಪಲ್, ಯು ವಿಲ್ ಲಾಫ್, ದಟ್ಸ್ ಆಲ್. ಸೊ ಅಮಂಗ್ ದೀಸ್ ತ್ರೀ ಹೂ ಇಸ್ ದ ಗ್ರೇಟೆಸ್ಟ್? ಈ 3 ಮಂದಿ ಒಳಗ ಅತಿ ಶ್ರೇಷ್ಠ ಯಾರಪ್ಪ? 3 ಮಂದಿ ಶ್ರೇಷ್ಠ ಅಂದ್ರಿ, ಅದ್ರಾಗ ಉತ್ತಮ ಯಾರು? ಹಿಂಗೊಂದು ತಾರತಮ್ಯ ಬುದ್ಧಿ ಏನಿದ್ರ ಅದ. ಅಂಡ್ ಉಪನಿಷತ್ ಆನ್ಸರ್ ತಸ್ಮಾತ್ವಾ ಇಂದ್ರೋ ಅತಿತರಾಮ ಇವ. ಇಂದ್ರ ಗಾಟ್ ಓಕೆ, ಇಂದ್ರ ಗಾಟ್ ಎ ಟೈಟಲ್ ದ ಗ್ರೇಟೆಸ್ಟ್ ಒನ್, ಅತಿತರಾಮ ಇವ. ಇತಿತರಾಮ ಇವ ಅಂದ್ರ ಇವ್ರು ಇಬ್ಬರಿಗಿಂತ 3 ಮಂದಿ ಒಳಗ ಅಗ್ನಿ ಶ್ರೇಷ್ಠ ಅಂದ್ರ ಇಂದ್ರನು ಏನೋ ಶ್ರೇಷ್ಠನಂತೆ ಅನ್ನಂಗ. ಇವ ಅಂದ್ರೆ ಏನು? ಅಂತೆ ಕಂತೆ ಅನ್ನಂಗ. Here also Iva, the Evakara te extra excelled. Indra excelled. What is the reason? Even though from one angle Indra was disadvantaged because he didn't get an opportunity of conversation with Yaksha, even though the other two got, but Indra came closer to, and then Indra alone knew the Yaksha. Nodri? ಅಗ್ನಿ ಮತ್ತು ವರುಣಗ ಯಕ್ಷ ದರ್ಶನ ಸದಾ ಕೊಡ್ಲಿಲ್ಲ, ಆ ಭಾಗ್ಯನ ಉಳಿಲಿಲ್ಲ ಇಂದ್ರನಿಗೆ. ಇಂದ್ರ ಹೋಗ್ತಾ ಅದ ಮಾಯ ಆಗ್ಬಿಟ್ಟ ಯಕ್ಷ. ಆ ರೀತಿಯಿಂದ ಇವ ಏನೋ ಸ್ವಲ್ಪ ಕನಿಷ್ಠ ಅಂದ್ರು ಕೂಡ, ಆದ್ರ ಅವನಲ್ಲಿ ಏನದ ಆ ಸಾತ್ವಿಕ ಗುಣ ಇರೋದ್ರಿಂದ ಅವ ನಿರಾಶೆ ಆಗ್ಲಿಲ್ಲ. ಅಲ್ಲೇ ಸರೆಂಡರ್ ಆದವ, ವಿನಮ್ರ ಭಾವನ ಹೊಂದಿದ. ನನ್ನ ಅಹಂಕಾರವನ್ನು ಬಿಡಬೇಕು ಅಂತ ತಿಳ್ಕೊಂಡು ಅದನ್ನೆಲ್ಲ ಅಹಂಕಾರವನ್ನು ತೊರೆದು ನಿಂತ. ಅವಾಗ ವೇದ ಮಾತೆ ಪ್ರತ್ಯಕ್ಷ ಆದಳು. ವೇದ ಮಾತೆ ಇವ ಯಕ್ಷ ಅನ್ನುವಂತ ಮಾತನ್ನು ಹೇಳಿಕೊಟ್ರು. ಆ ಒಂದ್ ರೀತಿಯಿಂದ ನೋಡಿದ್ರೆ ಅವರಿಬ್ರು ಹೆಚ್ಚುಗಾರಿಕೆ. ಯಾಕಂದ್ರೆ ಅವರಿಬ್ರು ಯಕ್ಷನ ನೋಡಿದ್ರು, ಇವ ಯಕ್ಷನ ನೋಡ್ಲಿಲ್ಲ. ಆದ್ರೆ ಇನ್ನೊಂದು ರೀತಿಯಿಂದ ನೋಡಿದ್ರೆ ಆ ಯಕ್ಷ ಯಾರು? ಇಂದ್ರ ಈ ವಾಯು ಮತ್ತು ಅಗ್ನಿಗಿಂತ ಶ್ರೇಷ್ಠ. ಇಂದ್ರ ಅಲೋನ್ ನೀವು ಯಕ್ಷ ಫ್ರಮ್ ಉಮಾದೇವಿ. ಉಮಾದೇವಿಯಿಂದ ಯಕ್ಷನ ಗೊತ್ತು ಮಾಡ್ಕೊಂಡ ಯಾರು? ಇಂದ್ರ. Therefore, Indra is definitely spiritually also superior. ಆದ್ರಿಂದ ಇಂದ್ರ ವಾಯು ಮತ್ತು ಅಗ್ನಿಗಿಂತ ಶ್ರೇಷ್ಠ ಅದಾನ. Until now, he was superior as what? As a political head. ಇಲ್ಲಿವರೆಗೆ ಅವ ಸ್ಟೇಟ್ ಅನಿಸಿಕೊಂಡಿದ್ದ. ಯಾಕ ಅಂದ್ರ ಇಂದ್ರ ಅಂದ್ರೆ ಸ್ವರ್ಗದ ಹೋಗದ ದೇವತೆ, ಯಜಮಾನ ಅಂತ ಪ್ರಸಿದ್ಧ ಆಗಿದ್ದ. ಈಗ ಏನಂತ ಪ್ರಸಿದ್ಧ ಅದಾವ ಅಂದ್ರೆ ಜ್ಞಾನಕ್ಕೆ ಇವ ಅಧಿಕಾರಿ ಅದಾನ ಅಂತ ಪ್ರಸಿದ್ಧ. ಮೊದಲೇನ ದೇವರಾಜ ಅಂತ ಪ್ರಸಿದ್ಧ ಆಗಿದ್ದ, ಈಗ ಇವ ಅಧಿಕಾರಿನೂ ಅದಾನ ಅಂತ ಪ್ರಸಿದ್ಧ. ನಾವು ಈ ನಾಟ್ ಆಸ್ ಎ ದೇವರಾಜ ಬಟ್ ಜ್ಞಾನಿ ದೇವರಾಜ. ಕಂಪೌಂಡ್ ರಾಜ ಬಿಕಮ್ ರಾಜ, ನ ಕಾರಂತ ಬಿಕಮ್ ಅಕಾರಾಂತ. ಅತಿತರಾಮ ಇವ ಅನ್ಯಾನ್ ದೇವ, ಸರ್ಪಾಸಸ್ ಆಲ್ ದ ಅದರ್ ದೇವತಾ. ಈ ಜ್ಞಾನದಲ್ಲಿ ಆ ಉಳಿದ ದೇವತೆಗಳಿಗೆ ಇಂತ ಹೆಚ್ಚುಗಾರಿಕೆ ಅದ ಆ ಇಂದ್ರನು. The Upanishad itself justified that, giving the reason sa enam nedishtam pasparsha, because Indra alone came close to Yaksha. ಯಕ್ಷಕ್ಕೆ ಬಹಳ ಹತ್ರ ಬಂದವ ಯಾರು ಅಂದ್ರೆ ಇಂದ್ರ. ಯಾವ ರೀತಿಯಿಂದ ಹತ್ರ ಅಂದ್ರ ಸಾಲ ಚತುಷ್ಟಯ ಸಂಪತ್ತಿಯಿಂದ ಹತ್ರ. ಬಟ್ ಮೋರ್ ದನ್ ದ್ಯಾಟ್ ಸಹಿ ಏನಾತ್ ಪ್ರಥಮೋ ವೇದಾಂ ಚಾರಃ. ಇಂದ್ರ ಅಲೋನ್ ಬಿಕೇಮ್ ಬ್ರಹ್ಮಜ್ಞಾನಿ ಫಸ್ಟ್. ಅದರಿಂದ ಏನಾಗ್ಬಿಡ್ತು? ಜ್ಞಾನಿ ಫಸ್ಟ್ ಯಾರಾದ್ರಪ್ಪ ಅಂದ್ರೆ ಕಾಲ್ಘಟ್ಟದಲ್ಲಿ ಮೊದಲು ಯಾರಾದ್ರು ಅಂದ್ರೆ ಇಂದ್ರ ಜ್ಞಾನಿ ಆದ. ಯಾರು ಜ್ಞಾನಿ ಆದ? ಆ ಪರಮಾತ್ಮನ ಜ್ಞಾನಿ ಆದ, ಆತ್ಮಜ್ಞಾನಿ ಆದ. ಯಾರು ಅಂತ ತಿಳ್ಕೊಂಡ ಅವ ಇಂದ್ರ. ಮೊದಲು ಇಂದ್ರ ಅಂದ್ರೆ ನಾ ದೇವತೆಗಳ ರಾಜ ಅಂತ ತಿಳ್ಕೊಂಡಿದ್ದ, ಈಗ ನಾನು ಆತ್ಮ ಅಂತ ತಿಳ್ಕೊಂಡ. ಹಿಂಗ್ ತಿಳ್ಕೊಬೇಕು. ಮತ್ ಇದ್ರಲ್ಲಿ ಲಕ್ಷಾರ್ಥ ಬಿಡಬಾರ್ದು, ಲಕ್ಷಾರ್ಥವನ್ನು. ಡಸ್ ನಾಟ್ ಬಿಲಾಂಗ್ ಟು ಇಂದ್ರ. ಈ ಜ್ಞಾನ ಗ್ರೇಟ್ನೆಸ್ ಯಾರ್ದಿದು? ಇಂದ್ರಂದೋ ಏನ್ ಪರಮಾತ್ಮಂದೋ? ಪರಮಾತ್ಮಂದು. ರಿಮೆಂಬರ್ ವಿಭೂತಿ ಯೋಗ. ಬುದ್ಧಿ ಮತಾಮಸ್ಮಿ. ಬುದ್ಧಿಯೊಳಗ ಬುದ್ಧಿತನ ಆಯ್ತಲ್ಲ, ಅದು ನಾನು ಅಂತಾನ ಭಗವಂತ. ಎಲ್ಲೇ 11ನೇ ಅಧ್ಯಾಯ ಭಗವದ್ಗೀತೆ. ಯಾವ ವಿಭೂತಿ ಯೋಗದಾಗ ಹೇಳ್ತಾನ, ಬುದ್ಧಿಯೊಳಗ ಬುದ್ಧಿತನ ಅಂತ ಏನೈತಿ ಅದು ನಾನು. ಜ್ಞಾನವತ್ವಂ ಅಸ್ಮಿ. ಜ್ಞಾನದಲ್ಲಿ ಜ್ಞಾನತನ ಅನ್ನೋದೇನೈತಿ ಅದು ನಾನು, ಭಗವಂತ. That is why remember, whenever we do satsanga namaskara to our Guru, we are not doing namaskara to the Guru. Guru's greatness is not as a person Guru,
ಈಸ್ ಓನ್ಲಿ ಎ ಕಂಟೈನರ್ ಇನ್ನು ಬ್ರಹ್ಮ ಜ್ಞಾನವಿದೆ. ಆದ್ದರಿಂದ ಅಂತಾರೆ ಯಾವಾಗ ಯಾವಾಗ ನಾವು ಸತ್ಸಂಗದಾಗ ಗುರುಗಳಿಗೆ ನಮಸ್ಕಾರ ಮಾಡ್ತೇವಿ, ಆ ಗುರುಗಳಿಗೆ ನಮಸ್ಕಾರ ಅಲ್ಲ, ಆ ಗುರುಗಳಲ್ಲಿ ಇದ್ದಂತ ಬ್ರಹ್ಮ ಜ್ಞಾನಕ್ಕೆ ನಮಸ್ಕಾರ ಮಾಡ್ತೇವಿ. ಆ ಗುರು ಆದ್ರೂ ಕೂಡ ಆ ನಮಸ್ಕಾರವನ್ನ ತಾನು ಸ್ವೀಕಾರ ಮಾಡ್ತೇನೆ ಅನ್ನೋ ಭಾವದಿಂದ ನಮಸ್ಕಾರ ಮಾಡಿಸ್ಕೋಬಾರದು. ಆಗ ಈ ನನ್ನಲ್ಲಿ ಈ ಗುರುತ್ವ ಬಂದಿದ್ದು ನನ್ನ ಗುರುವಿನಿಂದ, ಆದ್ದರಿಂದ ಆ ಗುರು ಪರಂಪರೆಯನ್ನ ಅವನು ನೆನೆಸ್ಕೋಬೇಕು. ಆ ನೆನೆಸುವ ಮೂಲಕ ಇವ ಶಿಷ್ಯ ಮಾಡಿದ ನಮಸ್ಕಾರ ಆ ಒಂದು ಪಾದ ಅಂಗುಷ್ಟದಿಂದ ಹಿಡಿದು ಅದು ಗುರು ಪರಂಪರೆಯ ಮೂಲಕ ಸದಾಶಿವ ಸಮಾರಂಭ ಆ ಶಿವನಿಗೆ ಹೋಗಿ ಮುಟ್ಟಬೇಕು. ಅದಕ್ಕೆ ಅಧಿಕಾರ ನಮ್ಗೆ ಯಾರು ಇಲ್ಲ ಅನ್ಬೇಕು. ನಾವು ಯಾರೆಲ್ಲ ಬಂದು ಕಾಲು ಮುಗಿದ್ರು ಅಂದ್ರ ಗರ್ವ ಪಡ್ತೇವಿ. ಹಂಗಂತ ನಾವು ಕಣ್ಣು ಮುಚ್ಕೊಂಡು ನಮ್ ಗುರುವಿನ ನೆನ್ಸ್ಕೋಬೇಕು, ಅವ ಕಣ್ಣು ಮುಚ್ಕೊಂಡು ಅವ್ನ ಗುರುವಿನ ನೆನ್ಸ್ಕೋಬೇಕು, ಅವ ಕಣ್ಣು ಮುಚ್ಕೊಂಡು ಅವ್ನ ಗುರುವಿನ ನೆನ್ಸ್ಕೋಬೇಕು. ಹಿಂಗ ಪ್ರಥಮ ಗುರು ಯಾರು? ಸದಾಶಿವ. ಸದಾಶಿವನಿಗೆ ಹೋಗಿ ಮುಟ್ಟಬೇಕು. ಯಾವುದು? ಆ ಶರಣಾಗತಿ, ಆ ಮಹಿಮೆ ಅವಂದದು, ನಮ್ದು ಯಾರ್ದು ಅಲ್ಲದು. ನಾವೆಲ್ಲ ಏನಪ್ಪಾ ಅಂದ್ರ ಒಂದು ಪಾತ್ರೆ ಇದ್ದಂಗ ಆ ವಿದ್ಯೆಯನ್ನ ಆ ಪಾತ್ರೆಗಳ ಸಂಗ್ರಹ ಮಾಡಿ ನಮ್ಮ ಶಿಷ್ಯರಿಗೆ ನಾವು ಸುರಿಯುವುದ ಹಾಗೆ ಒಂದು ಪಾತ್ರೆ ಕೆಲಸವನ್ನು ಮಾಡಾಕತ್ತೀವಿ. ನಮ್ದೇನು ದೊಡ್ಡದಿಲ್ಲ ಇಲ್ಲಿ ಆತ್ಮೀಯರು. ಹೇಳಾವ ಹೇಳಿ ಹೇಳಿ ಉದ್ಧಾರ ಆಗ್ಬೇಕು, ಕೇಳಾವ ಕೇಳಿ ಕೇಳಿ ಉದ್ಧಾರ ಆಗ್ಬೇಕು. ಹೇಳಾವ ದೊಡ್ಡವಲ್ಲ, ಕೇಳಾವ ಸಣ್ಣವಲ್ಲ. ಆತ್ಮೀಯರು ತಿಳ್ಕೊಳ್ರಿ, ಎಷ್ಟೊಂದು ವಿನಯ ಭಾವ, ಎಷ್ಟೊಂದು ನಮ್ರ ಭಾವ, ಎಷ್ಟೊಂದು ಆಳವಾದ ತತ್ವಗಳದಾವ ಇದು. That ಜ್ಞಾನಂ ಈಸ್ ಆಲ್ಸೋ ಗ್ರೇಟ್ ಬೈ ಇಟ್ ಸೆಲ್ಫ್. ಆ ಜ್ಞಾನವೂ ಕೂಡ ಅದಕ್ಕೆ ದೊಡ್ಡ ಸ್ಥಾನ ಬರ್ಬೇಕಂದ್ರೆ ಮತ್ತೊಬ್ಬರ ಸಹಾಯದಿಂದ ದೊಡ್ಡದಾಗಿದ್ದಲ್ಲ, ಅದು ತನ್ನಷ್ಟೇ ತನ್ನ ಮಹಿಮೆ ತನ್ನ ಹಿರಿಮೆಯಿಂದ ಅದು ದೊಡ್ಡದಾಗಿತ್ತು. ಅಂಡ್ ಜ್ಞಾನಂ ಕಮ್ಸ್ ಫ್ರಾಮ್ ಭಗವಾನ್. ಆ ಜ್ಞಾನವು ಪರಮಾತ್ಮನಿಂದ ಬಂದಿದೆ. ದೇರ್ಫೋರ್ ಜ್ಞಾನಂ ಈಸ್ ಗ್ಲೋರಿಯಸ್. ಆದ್ದರಿಂದ ಇದು ಬಹಳ ಪವಿತ್ರವಾದದ್ದು, ಬಹಳ ಮಹತ್ವವಾದದ್ದು ಜ್ಞಾನ. ಇಟ್ ಈಸ್ ಲಿಬರೇಟಿಂಗ್ ವಿಸ್ಡಮ್ ಇನ್ ಇಟ್ಸ್ ಒನ್ ಗ್ಲೋರಿ. ಅದು ಆ ಜ್ಞಾನ ಏನ್ ಮಾಡ್ತದಂದ್ರ ಅದ್ ಯಾವ ಅಂತಃಕರಣದೊಳಗ ಜ್ಞಾನ ಪ್ರವೇಶ ಆಗ್ತದ, ಆ ಅಂತಃಕರಣದಲ್ಲಿ ಜ್ಞಾನವನ್ನು ಹೊತ್ತಿಸ್ತದ. ಆ ಜ್ಞಾನ ದೀವಿಗೆಯಿಂದ ಅಲ್ಲಿ ಏನಾಗ್ತದ ಅಂದ್ರ ಅಂಧಕಾರ ಏನದ ಜನ್ಮ ಜನ್ಮಾಂತರದಿದ್ದಂತ ಅಂಧಕಾರ ಓಡಿ ಹೋಗ್ತದ. ಅವಾಗ ನಾನು ಪರಮಾತ್ಮ ಅನ್ನುವಂತ ಜ್ಞಾನ ಯಥಾರ್ಥವಾಗಿ ಗೊತ್ತಾಗ್ತದ. ಆ ಬ್ಯಾಟ್ರಿ ಹಾವು ಎಲ್ಲ ಹಗ್ಗು ಅಂತ ನೋಡಿದಾಗ ಅದು ಹಗ್ಗವೇ ಕಾಣುತ್ತದೆ, ಹಾವು ಇಲ್ಲದೆ ಆಗುತ್ತದೆ, ಈ ಶರೀರ ಇಲ್ಲದಂತೆ ಆಗುತ್ತದೆ. ಆ ಪರಮಾತ್ಮ ತತ್ವವೇ ಗೋಚರವಾಗುತ್ತದೆ. ಯಾವ ಬ್ಯಾಟ್ರಿ? ಈ ಜ್ಞಾನ ಅನ್ನುವಂತ ಬ್ಯಾಟ್ರಿ ಎಲ್ಲಿ ಉರಿಬೇಕು? ಅಂತಃಕರಣದಲ್ಲಿ ಉರಿಬೇಕು. ಆ ಉರಿಯಂಗ ಮಾಡೋ ಯಾರು? ಅವ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು. ಅವಾಗ ಏನಾಗ್ತದ? ಆತ್ಮಜ್ಞಾನ ಆಗ್ತದ, ಸ್ವರೂಪದ ಜ್ಞಾನ ಆಗ್ತದ. ಸ್ವರೂಪ ಜ್ಞಾನ ಆದಾಗ ಏನಾಗ್ತದ? ಜೀವನ್ ಮುಕ್ತಿ ವಿಲಕ್ಷಣ ಆನಂದ ಆಗ್ತದ. ನಾ ಏನೋ ಮಾಡಬಾರ್ದು ಕೆಲಸ ದೊಡ್ಡ ಸಾಧನೆ ಮಾಡಿದೆ ಅಂತ ತನ್ನಷ್ಟು ತನಗ ಸಮಾಧಾನ ಆಗ್ತದೆ. ಮುಂದೆ ನನಗೆ ಯಾವ ಕರ್ತವ್ಯವಿಲ್ಲ, ಮಾಡಬೇಕಾದ ಕರ್ತವ್ಯಗಳು ಇಲ್ಲ, ಕೃತಕೃತರಾಗ್ತೇವೆ ಆತ್ಮೀಯರೇ. ಯಾವ ಜವಾಬ್ದಾರಿ ಇಲ್ಲ, ಯಾವ ಕರ್ತವ್ಯ ಇಲ್ಲ. ಕರ್ಮದಿಂದ ಬರುವಂತ ಫಲ ತಾತ್ಪೂರ್ತಿಕದ, ನನಗೆ ನಿತ್ಯ ಫಲ ಬೇಕಾಗ್ಯದ. ವಿಚಾರ ಮಾಡಿ, ಅಕೃತಃ ಕೃತೇನ ನಾಸ್ತಿ. ನಮಗೆ ಜ್ಞಾನದ ಫಲ ಬೇಕಾಗ್ಯದ, ಕರ್ಮದ ಫಲ ಬೇಕಾಗಿಲ್ಲ. ಕರ್ಮದ ಫಲ, ಕರ್ಮ ಹೆಂಗ ಒಂದು ಕಾಲಘಟ್ಟದಲ್ಲಿ ಪ್ರಾರಂಭ ಆಗಿ ಇನ್ನೊಂದು ಕಾಲಘಟ್ಟದಲ್ಲಿ ಮುಗಿದು ಹೋಗಿರ್ತದೆಯೋ ಅದೇ ರೀತಿ ಇನ್ನೊಂದು ಕಾಲಘಟ್ಟದಲ್ಲಿ ಆ ಕರ್ಮದ ಫಲ ಬರ್ತದ, ಮತ್ತೊಂದು ಕಾಲಘಟ್ಟದಲ್ಲಿ ಕರ್ಮದ ಫಲ ತೀರಿ ಹೋಗ್ತದ. ನಮಗ ಆ ಸುಖ ಟೆಂಪರರಿ ಅನಿಸ್ತದ. ನಮಗೆ ಶಾಶ್ವತ ಸುಖ ಬೇಕಾಗ್ಯದ. ನಮಗ ಕರ್ಮದಿಂದ ಬರುವ ಸುಖ ಬೇಕಾಗಿಲ್ಲ. ಜ್ಞಾನದಿಂದ ಬರುವಂತ ಸುಖ ನಿತ್ಯ ಸುಖ ಅದ, ಅದು ಬೇಕಾಗ್ಯದ. ಅಕೃತಃ ಕೃತೇನ ನಾಸ್ತಿ. ಎಲ್ಲಿ ಬಂದದ್ರಿ ಈ ಶ್ಲೋಕ? ಅಕೃತಃ ಕೃತೇನ ನಾಸ್ತಿ ಎಲ್ಲಿ ಬಂದದ್ರಿ? ನಿಮ್ಗ ಗೊತ್ತ್ರಿ, ನಮಗೇನ್ ಗೊತ್ತ್ರಿ? ಶಿವಪುತ್ರವ್ರು ಎಲ್ಲಿ ಬಂದಿದ್ರಿ ಈ ಶ್ಲೋಕ? ಉಳಿದವ್ರು ಹೇಳ್ಬೇಡ್ರಿ, ಶಿವಪುತ್ರಪ್ಪನವ್ರ ಹೇಳಿ ನೋಡೋಣ. ಸರ್ ಭಗವದ್ಗೀತಾ ಆಗ್ಬಿಡ್ತ ಸರ್, ಭಗವದ್ಗೀತಾ ಸರ್ ತಪ್ಪು. ಮತ್ತೆ ಯಾರು ಹೇಳ್ತಾರ? ಮಾಳಿಗೆ ಸರ್ ಅವರನ್ನು ಹೇಳ್ತಾರ. ಮಾಳಿಗೆ ಸರ್
ಇಲ್ಲ. ಗೌಡ್ರ ಅಕೃತಃ ಕೃತೇನ ನಾಸ್ತಿ ಏನು ಬಂದಿದ್ರಿ? ನನಗೂ ಜಾಸ್ತಿ ಇಲ್ರಿ. ಜಾಸ್ತಿ ಇಲ್ಲ. ಪುಸ್ತಕ ತಯಾರಿ ಹಿಡಿಬಿಟ್ರಿ ನೀವು. ಮುಂಡಕ ಉಪನಿಷತ್ತೊಳಗೆ 2ನೇ ಖಂಡದಾಗ ಬರ್ತೈತಿ ನೋಡ್ರಿ ಅವ್ರು. ಮುಂಡಕ ಉಪನಿಷತ್ತಾಗ 1ನೇ ಖಂಡ 12ನೇ ಮಂತ್ರ ಕಡಿಕ್ ಬರ್ತೈತಿ. ಕಡಿಗೆಲ್ಲ ಸೆಂಟರ್ನಾಗ ಐತದ, ಅದಕ್ಕೆ ಗೊತ್ತಾಗಿಲ್ಲ ಯಾರಿಗೂ. ನೋಡ್ತಂತ ಪರೀಕ್ಷೆ ಲೋಕಾನ್ ಕರ್ಮ ಚಿತಾನ್ ಅಂತ ಐತಿ ನೋಡಿ ಸ್ಟಾರ್ಟಿಂಗ್. ಹೌದ್ ಹೌದ್ ಹೌದು. ಅದಕ್ಕ ನಮ್ಮ ಸಿದ್ಧಾರೂಢದಾಗ ಕಾರ್ಯಕ್ರಮದಾಗ ಏನ್ ಮಾಡ್ತಾರ, ನಡುವಿನ ವಾಕ್ಯಗಳನ್ನ ಹಾಕಿ ಕೊಡ್ತಿರ್ತಾರ, ಇದ್ರ ಬಗ್ಗೆ ಪ್ರವಚನ ಮಾಡ್ರಿ. ಯಾಕ ಅದು ಆ ಶಬ್ದ ಅನ್ನುವಂಥದ್ದು ಒಳಗೆ ಹೊರಗೆ ಎಲ್ಲ ಗೊತ್ತಿತ್ತಂದ್ರೆ ಅದು ಎಲ್ಲೆಲ್ಲ ಹುಡುಕ್ತಾರೆ. ಅಕೃತಃ ಕೃತೇನ ನಾಸ್ತಿ, ಕರ್ಮಫಲ ನಮಗ್ ಬೇಕಾಗಿಲ್ಲ. ಕರ್ಮಫಲ ಟೆಂಪರರಿ ಅದ, ಸುಖ ಕೊಡ್ತದ ಇಲ್ಲ ಅಂತಲ್ಲ. ಟೆಂಪರರಿ ಸುಖ ಕೊಡ್ತದ, ನಮ್ಗೆ ಟೆಂಪರರಿ ಸುಖ ಬೇಕಾಗಿಲ್ಲ. ದಿವಸಕ್ಕೊಂದ ಸುಖ ಕೊಡ್ತೀವಿ, 23 ತಾಸು ಸುಖ ಕೊಡ್ತೇವೆ ಅಂತೀರೇನು? ಇಲ್ಲ. ಸುಖ ಯಾವ ಸಿಗೈತಿ? ದಿನದ 24 ತಾಸು ಬೇಕು. ಆಯ್ತಪ್ಪ, ಸೋಮವಾರ ಒಂದು ದಿವಸ ನಮ್ ಸಿದ್ಧಾರೂಢರ ವಾರ ಸುಖ ಕೊಡ್ತೇವಿ, ಇನ್ನ 6 ದಿನ ನಿಮ್ಗೆ ದುಃಖವನ್ನೇ ಕೊಡ್ತೇವೆ ನೀವು ಅಂತೀರೇನು? ಇಲ್ಲ. ನಮ್ಗೆ ವಾರದ 7 ದಿನಾನು ಸುಖನೇ ಬೇಕಾಗ್ಯದ. ಯಾಕ? ಸುಖ ಯಾಕ? ಸುಖ ನಮ್ ಸ್ವರೂಪದ, ಅದಕ್ಕೆ ಕೆಳಗತ್ತೀವಿ. ಆ ಸ್ವರೂಪದ ಬಿಟ್ಟು ಬೇರೆ ಕಡೆ ಹುಡುಕಿದ ಸುಖ ಶಾಶ್ವತ ಆಗೋದಿಲ್ಲ. ಪ್ರಕೃತಃ ಕೃತೇನ ನಾಸ್ತಿ. ಹೌದ್ರಿ. 12ನೇ ಮಂತ್ರ ಹೇಳ್ರಿ, ಬರಬ್ರಿ. 12ನೇ ಮಂತ್ರ 1ನೇ ಮುಂಡಕ. 1ನೇ ಮುಂಡಕ 12ನೇ ಮಂತ್ರ ನಾ ಹೇಳಿದಲ್ಲ. ಪರೀಕ್ಷೆ ಲೋಕಾನ್ ಸರ್ವ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾತ್ ಅಕೃತ ಕೃತೇನ ತದ್ವಿನಾರ್ಥ ತದ್ವಿಜ್ಞಾನಾರ್ಥ ಸ ಗುರುವಾದಿಗಚ್ಚೆ ಪ್ರಾಣಿಯಂ ಶ್ರೋತ್ರಿಯಂ ಶ್ರೋತ್ರಿಯಂ ಬ್ರಹ್ಮನಿಷ್ಠ ನ ಅಸ್ತಿ ಅಕೃತಾ ಕೃತೇನ. ನಾಸ್ತಿ ಅಕೃತಃ ಕೃತೇನ. ಅಕೃತವು ಅಂದ್ರ ಬ್ರಹ್ಮವು, ಕೃತೇನ ನಾಸ್ತಿ ಕರ್ಮದಿಂದ ಸಿಗುವುದಿಲ್ಲ. ಎಷ್ಟ್ ಸ್ಪಷ್ಟದ ಒಳಗಿಟ್ಟ ನೋಡಿ, ಸೆಂಟರ್ದಾಗ ಒಳಗಿಟ್ಟ ಉಪನಿಷತ್. ನಿತ್ಯ ವಸ್ತು ಕೃತಕರ್ಮದಿಂದ ಆಗುವುದೇ ಇಲ್ಲ. ಅಕೃತ ಬ್ರಹ್ಮವು ಕರ್ಮದಿಂದ ಯಾವುದು? ನಿತ್ಯ ಕರ್ಮ. ಯಾವ ಕರ್ಮದಿಂದ ಸಿಗೋದಿಲ್ಲ. ನಿತ್ಯರ ಮಾಡು, ಅನಿತ್ಯರ ಮಾಡು, ಯಾವ ಕರ್ಮದಿಂದ ವಿಹಿತ ಕರ್ಮರ ಮಾಡು, ಯಾವ ಕರ್ಮದಿಂದ ಸಿಗುವುದಿಲ್ಲ. ಸ್ವಾಮಿ ಚಿನ್ಮಾನಂದ ಇದು ವೈರಾಗ್ಯ ಹೊಂದಬೇಕು. ಇದು ವೈರಾಗ್ಯ ಹೊಂದಬೇಕು ಅಂತ ನಾವು ಆ ನೀತಿಯನ್ನು ತಿಳಿಯಲು ನಂತರ ಅವನು ಸಮಿತ್ ಪ್ರಾಣಿಯನಾಗಿ ಶ್ರೋತ್ರಿಯ ಬ್ರಹ್ಮನಿಷ್ಠತ್ವ ಗುರಿನತ್ತ ಹೋಗಬೇಕಾಗುತ್ತದೆ. ನಾವು ನೌಕರಿಗೆ ಹೋಗಿದ್ರೆ ಹೆಂಡತಿ ಮಕ್ಕಳು ಮಾಡ್ಕೊಳ್ವಿ, ಅವ ಏನ್ ಮಾಡ್ತಾರ, ಸಮೀರ್ ಪಡೆ ತಗೊಂಡು ಗುರಿ ಹತ್ರ ಹೋಗ್ತಾರೆ. ಇಷ್ಟ ಪರಕ್ಕೆ ಅಲ್ಲೇ ತಪ್ಪಿದ್ ನಮ್ ದಾರಿ. ಕರೆಕ್ಟ್ ರೀ. ನಾವು ಪೇಡಿ ಹಚ್ಚಿದೇವ್ರಿ, ಚಿನ್ಮಯಾಂದ ಗುರುಗಳು ಅದೇ ಕೆಲಸ ಮಾಡಿದ್ರಲ್ರಿ ಅಜರ. ಸಮಿತ್ ಪಾಣಿ ತಗೊಂಡ್ ಗುರಿ ಎಲ್ಲ ಮುಂಡ ಕೊಟ್ಬಿಟ್ರ. ಪರಮಾತ್ಮ ಸ್ವಾಮಿ ಚಿನ್ಮಯಾನಂದ ಅಲ್ಲ, ಪರಮಾನಂದ. ಚಿನ್ಮಯಾನಂದ ಸ್ವಾಮಿ ಕೇಳಿದಕ್ಕೆ ಅವ್ರು ಅಷ್ಟು ಬದಲಾದ್ರು. ಅಷ್ಟು ಬದಲಾದ್ರು. ನಮಗ್ ಹೊಡೆತ ಬಿದ್ರು ನಮಗ್ ಗೊತ್ತಾಗಿಲ್ರಿ. ಹೊಡೆದ ದೇವ್ರೆ ಅಪ್ಪನ ಮೊದಲ ನಾವು ಆರ್ಡರ್ ಬಂದ್ಬಿಟ್ಟೆ ಊರೆಲ್ಲ ಬೇಡ ಹಚ್ಕೊಂಡು ತಿರುಗಾಡಿದೇವ್ರಿ. ಮೊದಲ 2ನೇ ಇದ್ದೆ ನಮ್ಮ ಸತ್ತು. ಮುಂದೆ PUC 1 PUC ಮುಗಿಸಿದ್ದೇನು, 17 ನಮ್ಮ ಸತ್ತ. ಎಲ್ಲ ಮಾಡೋದು ಮಳೆ, ನಾವ್ ಏನ್ ಮಾಡ್ಬೇಕು ಎಲ್ಲ ಮಳೆ. ಆದ್ರೆ ನಾವು ಆಗ್ಲಿಲ್ಲ, ಆ ಕಡೆ ಹೋಗ್ಲಿಲ್ಲ, ಒಳ್ಳಿಲ್ಲ ಮನಸ್ಸು. ಯಾಕಂದ್ರೆ ಗೊತ್ತೇ ಇಲ್ಲ, ಎಲ್ಲ ಐತೆ ಅನ್ನೋದು ಗೊತ್ತಿಲ್ಲ. Swami Chinmaya used to tell there are some Swamis who do not accept Namaskara. They say once Namaskara comes, it can go to the head. It can come. Therefore, not only they do Namaskara, they pull your leg also. Namaskara can become pulling the leg because it is not Sesha's mistake. The moment Guru forgets that, there will be a problem. Therefore, a Guru worth the name never receives Namaskara and keep with him
but he instantaneously, like a hot potato, he hands over to his guru. ಅಂತ ಅಪ್ಪವ್ರಲ್ಲಿ ಒಂದ್ ಮಾತು ಅಂತಿದ್ರಂತ. ಶಿಷ್ಯರು ಈಗಿನ ಕಾಲದಾಗ ಆಧುನಿಕ ಶಿಷ್ಯರು ಹೆಂಗದಾರ ಅಂದ್ರ ಕಾಲ್ ಮುಗಿಯಕ್ತಾರ ಅಂತಂದ್ರ ಕಾಲ್ ಕೊಟ್ಟು ಮುಗಿದ್ರಲ್ಲ ಗುರುಗಳು. ಯಾಕಂದ್ರೆ ಕೆಲವು ಮಂದಿ ಶಿಷ್ಯರು ಕಾಲ್ ಹಿಡಿದು ನಮಸ್ಕಾರ ಮಾಡಿದಾಗ ಮಾಡಿ ಕಾಲ್ ಜಗ್ಗಿ ಬಿಡ್ತಾರ. ಅದಕ್ಕ ಅವ್ರು ಏನ್ ಮಾಡ್ತಾರ, ಇಲ್ಲಪ್ಪ ನೀ ಅಲ್ಲೇ ನಮ್ ಗುರುಗಳ ಕಾಲ್ ಮುಗಿದ್ ನನ್ ಕಾಲ್ ಮುಗಿದ್ ಬೇಡ ಅಂತ ಹೇಳ್ತಾರ. ನಮ್ ಗುರುವಿನ ಕಾಲ್ ಮುಗಿದ್ ಬಿಡು ಸಾಕು, ನನ್ ಕಾಲ್ ಮುಗಿದಂಗ ಅಂತ ತಿಳ್ಕೊತೀನಿ ಅಂತ ಅಂತಾರ. ಅಂತ ತಗೊಂಡು ಏನೋ ಒಂದು ಹಾಸ್ಯ ಮಾಡಕತ್ತಾರ ಅಪ್ಪು ಅಂತಾರ. ಸೊ ಹಿ ಹ್ಯಾಂಡ್ಸ್ ಓವರ್ ಟು ಹೀಸ್ ಗುರು. ಅವ ಆ ನಮಸ್ಕಾರ ನನ್ ಗುರುವಿಗೆ ಮುಟ್ಲಿಪ್ಪ, ಯಾಕ ಆ ಗುರು ನನಗ ಆತ್ಮವಿದ್ಯೆ ಕೊಟ್ಟಾನ, ನನಗ ನಮಸ್ಕಾರ ಮಾಡಕ್ ಹೋಗ್ಬೇಡ್ರಿ, ನಮ್ ಗುರುವಿಗೆ ನಮಸ್ಕಾರ ಮಾಡ್ರಿ. ಮತ್ತ ಇನ್ನು ಕೆಲವು ಮಂದಿ ಹೆಂಗಿರ್ತಾರಂದ್ರ ಆ ಗುರುವಿನಿಂದ ವಿದ್ಯಾ ಪಡೆದಿರ್ತಾರ, ಆ ಗುರುವಿನ ಹೆಸರ ತಗೊಳ್ಳೋದಿಲ್ಲ. ಇದೆಲ್ಲ ನಾನೇ ಹೇಳಕತ್ತೀನಿ, ನಾನು ಅಷ್ಟು ಬುದ್ಧಿವಂತ ಅದೀನಿ ಅಂತ ತಮ್ಮ ಬುದ್ಧಿ ಪ್ರದರ್ಶನ ಮಾಡ್ತಾರೆ. ಅಂತವ್ರು ಪರಂಪರೆಯಲ್ಲಿ ಇರ್ಲಿಕ್ಕೆ ಯೋಗ್ಯ ಅಲ್ಲ. And what does the Guru do? Immediately hands over to his Guru and ultimately hand over to Bhagavan Narayanam Padmabhuvam Vasishtam. ಅಥವಾ ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ಒಂದೇ ಗುರು ಪರಂಪರಾ. ನೀವು ಶಿವನ ಆರಾಧಕರಿದ್ರಿ ಈ ಮಂತ್ರ ಹೇಳ್ರಿ, ಇಲ್ಲ ನಾವು ವಿಷ್ಣುವಿನ ಆರಾಧಕರಿವಿ ನಾರಾಯಣ ಪದ್ಮಭುವಂ ವಸಿಷ್ಠಂ ಆ ಮಂತ್ರ ಆ ಪರಂಪರೆ ಇಟ್ಕೊಡ್ರಿ. ಆ ನಮಸ್ಕಾರ ಯಾರಿಗೆ ಹೋಗ್ಬೇಕು? ನಮ್ ಗುರುವಿಗೆ ಹೋಗ್ಬೇಕು. ಸಿದ್ಧಾರೂಢ ಮಠದಾಗ ಸ್ವಾಮಿಗಳು ಅದಾರಲ್ಲ, ಅವ್ರು ನಮಸ್ಕಾರ ಮಾಡಿಸ್ಕೊತಾರ. ಅವ್ರು ಯಾರಿಗೆ ನನಗ ಬರ್ಲಿ ನಮಸ್ಕಾರ ಅಂತಾರ. ಅದು ಸಿದ್ಧಾರೂಢಪ್ಪ ಹೋಗ್ಲಿ, ಅದು ಗುರುನಾಥ ಅಡಪ್ಪಿಗೆ ಹೋಗ್ಲಿ, ಅದು ಗಜದಂಡ ಸ್ವಾಮಿಗಳಿಗೆ ಹೋಗ್ಲಿ, ಅನ್ನೋದೇನು ಭಾವನೆ ಇಲ್ಲ, ಅಂತ ಮಂದಿನೇ ಇಲ್ಲ. Therefore, by glorifying Indra, the Upanishad is glorifying ಬ್ರಹ್ಮ ವಿದ್ಯಾ. ಏನ್ ಮಾಡಕತ್ತದ? ಇಂದ್ರನ ಹೊಗಳೋದ್ರಿಂದ ಅದು ಬ್ರಹ್ಮ ವಿದ್ಯೆಯನ್ನ ಉಪನಿಷತ್ತು ಹೊಗಳ್ತಾ ಇದೆ. ದಿಸ್ ಈಸ್ ದ ಫಿಫ್ತ್ ಮೆಸೇಜ್ ಆಫ್ ದ ಸ್ಟೋರಿ. ಇದು 5ನೇ ಸಂದೇಶ. ವಿತ್ ದಿಸ್ ದ ಸ್ಟೋರಿ ಪಾರ್ಟ್ ಇಸ್ ಓವರ್. ಇಲ್ಲಿಗೆ ಕಥೆ ಭಾಗ ಮುಗಿಯಿತು. Now we are going to enter the final and concluding portion, verse number 4 of the verse number chapter number 4. 4ನೇ ಅಧ್ಯಾಯ 4ನೇ ಶ್ಲೋಕವನ್ನು ಓದೋಣ.